ಧೃತಿ ಇಸ್ Silent. ಸೈಲೆಂಟ್. ಅವಳು ಸ್ವಲ್ಪ ನಾಟಿ ಇದ್ದಾಳೆ, ಬಟ್ ಕೇಳ್ತಾಳೆ. ಇವಾಗ್ಲೂ ನಾವು ರೇಗಿಸ್ತಾ ಇರ್ತೀವಿ, ರಾಮಾಯಣಕ್ಕೆ ರಾಮಾಯಣಯ ಅಂತಾಳೆ. ಅವಳು ಹೇಳಿದಕ್ಕೆ ನಾವೇನಾದ್ರೂ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಯಾಕಮ್ಮ ಬೇಜಾರಲ್ಲಿದ್ಯಾ, ಕೋಪ ನನ್ನ ಮೇಲೆ ಅಂತ ಅವಾಗ ಬರ್ತಾಳೆ. ಅವತ್ತು ಮೆಟ್ರೋದಲ್ಲಿ ಹೋಗ್ತಿದ್ವಿ, ಅವಳು ಇರ್ಲಿಲ್ಲ, ನಾನು ಇವಳು ಹೋಗ್ತಿದ್ವಿ. ಅವಾಗ ಯಾರೋ ಇವಳು ಮುಖ ನೋಡಿ ಗುರ್ತು ಹಿಡ್ದಿದ್ದಾರೆ. ಬೇಕು ಅಂತ ಅವ್ರು ಹಾಡು ಹಾಕಿದ್ರು, ಇವಳು ಹೇಳಿದ್ಲು ಅಮ್ಮ ರಾಮನಾಮವೆಂಬ ಹಾಕ್ತಾ ಇದಾರೆ ಅವರು ಕನ್ಫ್ಯೂಷನ್ ಬಂದು ಮಾತಾಡ್ಸೋದಾ ಬೇಡವಾ ಅಂತ. ಸೊ ನಮಸ್ತೆ ಅಶ್ವಿನಿ ಮತ್ತು ಬದ್ರಿ ಅವರೇ. ಸೊ ಈ ಮಕ್ಕಳ ಬಗ್ಗೆ ಕೇಳಬೇಕು ನಾನು. ಯಾಕೆಂತಂದರೆ ಈಗ ಪೇರೆಂಟಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮಕ್ಕಳ ರೂಪವನ್ನು ಕೆತ್ತುವಲ್ಲಿ ಕೆಲಸ ಯಾರ್ದು ಇರುತ್ತೆ ಅಂತ ಹೇಳಿದರೆ ಅಫ್ಕೋರ್ಸ್ ಪೇರೆಂಟಿಂಗ್ ಆಗಿರುತ್ತೆ. ಸೊ ಎಷ್ಟು ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ. ಯಾಕಂತಂದರೆ ಹಿಂದೆ ಒಂದು ಕಾಲ ಇತ್ತು, ಹೆಣ್ಮಕ್ಳು ಹುಟ್ಟಿದ್ರೆ ಶಾಪ ಅಂತ ಹೇಳುವಂಥ ಒಂದು ಕಾಲ. ಸೊ ಈಗ ಅಂಥ ಹೆಣ್ಮಕ್ಳೇ ಈಗ ನಿಮಗೆ ಹೆಸರು ತಂದು ಕೊಟ್ಟದ್ದಾಗಿರ್ಬೋದು. ಸೊ ಪ್ರೌಡ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತಾಯಿಯಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ತಂದೆಯಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮಗೂ ತುಂಬ ಖುಷಿ ಇದೆ. ಹುಟ್ಟಿದ ಮೇಲೆ ಅನ್ನೋದಕ್ಕಿಂತ ಹುಟ್ಟಕ್ಕೆ ಮುಂಚೆಯಿಂದನೇ ನಾವು ಪ್ರಿಪೇರ್ ಮಾಡಬೇಕು ಮಕ್ಕಳಲ್ಲಿ ಸಂಸ್ಕಾರ ಅನ್ನೋದು. ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ದೇವ್ರ ಸ್ಮರಣೆ ಮಾಡ್ತಿದ್ದೆ, ಬರೀತಿದ್ದೆ. ನಮ್ಮ ತಾತ ಹೇಳ್ತಿದ್ರು, ಅಂದರೆ ನಮ್ಮ ತಾಯಿ ತಂದೆ ಅವರು ಪರಮಾತ್ಮನ ಹೆಸರು ಹೇಳ್ಕೊತ ಇರೋ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಿದ್ರು. ನಾನು ಪ್ರೆಗ್ನೆಂಟಾಗಿ ಕನ್ಫರ್ಮ್ ಆದಾಗಿಂದ ಡೆಲಿವರಿ ಲೇಬರ್ ವಾರ್ಡಲ್ಲೂ ಹೇಳ್ಕೊತಿದ್ದೆ. ಏನು ಜಪ ಮಾಡ್ತಿದ್ರಿ ಅಂತ ಹೇಳಿ? ಪರಮಾತ್ಮನ ಹೆಸರು ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ 5 ಹೆಸರು ಫ್ರೀ ಆದಾಗೆಲ್ಲ ಹೇಳ್ಕೊತಿದ್ದೆ, ಬರೀತಿದ್ದೆ ಬುಕ್ಕಲ್ಲಿ. ಅದೇ ಮೋಸ್ಟ್ಲಿ ಮಕ್ಕಳಲ್ಲಿ ಬಂದಿದೆ ಅನ್ಸುತ್ತೆ. ನಿಮಗೇನು ಅನ್ಸುತ್ತೆ ಸರ್ ಈ ಒಂದು ಬ್ಲೆಸ್ಡ್ ಮೂಮೆಂಟ್? ಹೌದು, ಅಂದ್ರೆ ಅದೆಲ್ಲ ಇತ್ತು ನಿಜವಾಗ್ಲೂ. ಮುಂಚೆ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬಾ ಒಂಥರ ಶಾಪ ತರಾನೇ ನೋಡೋರು. ಬಟ್ ನಮ್ಮನೆಯಲ್ಲಿ ನಮ್ಮನ್ನ ಬೆಳೆಸಿದ್ದು ಹಂಗೆ. ಅಂದ್ರೆ ನಮ್ಮ ತಾಯಿ ಅವರು ಟೀಚರ್ ಆಗಿದ್ರು. ಸೊ ಅವರು ಯಾವಾಗ್ಲೂ ಅದೇ ಹೇಳೋರು, ಅಂದ್ರೆ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಬ್ರಿಗೂ ಒಂದೇ ರೀತಿ ನೋಡ್ಕೋಬೇಕು. ಅವ್ರುನು ನಮ್ಮ ಅಮ್ಮನೂ ಅವರು 3 ಜನ ಅಕ್ಕ ತಂಗಿರು. ಸೊ ಹಾಗಾಗಿ ಅವ್ರುನು ಅಕ್ಕ ತಂಗಿರೆಲ್ಲ ಬೆಳೆದಿರೋದ್ರಿಂದ ನಮ್ಗೂ ಅದೇ ಸಂಸ್ಕೃತಿ ಕೊಟ್ಟಿದ್ರು. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಒಂದೇ ರೀತಿ ನೋಡ್ಕೋಬೇಕು, ಇಬ್ರಿಗೂ ಒಂದೇ ರೀತಿ ಆರೈಕೆ ಮಾಡ್ಬೇಕು ಅಂತ. ಸೊ ಹಾಗಾಗಿ ನಮ್ಗೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನು ಡಿಫ್ರೆನ್ಸಿಯೇಷನ್ ಇಲ್ಲ. ನಾವಿಬ್ರು ಗಂಡ್ಮಕ್ಳಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ ಒಂದೇ ರೀತಿ ನೋಡ್ತೀವಿ. ಆಮೇಲೆ ಜೊತೆಗೆ ಅದ್ ನಿಜ, ಅಂದ್ರೆ ಪೇರೆಂಟಿಂಗ್ ಸ್ವಲ್ಪ ಚಾಲೆಂಜಿಂಗ್ ಏನೇ ಇವಾಗ. ಬಟ್ ನಾವು ಆದಷ್ಟು ನಾವು ಎಷ್ಟು ಮಕ್ಕಳನ್ನ ತಿದ್ಬೋದೋ, ಎಲ್ಲೆಲ್ಲಿ ತಿದ್ಬೋದೋ ಅಲ್ಲಿ ತಿದ್ತೀವಿ. ಈ ಮಿಕ್ಕಿದ ಟೈಮಲ್ಲೆಲ್ಲ ಅವ್ರನ್ನ ಫ್ರೀ ಆಗಿಬಿಡ್ತೀವಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಾನು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ವರ್ಕ್ ನಮ್ದು ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ 9 ಗಂಟೆಗೆ ಹೋಗ್ತೀವಿ, ಸಂಜೆ 6 ಗಂಟೆ ಬರ್ತೀರಿ. ಸೊ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳನ್ನ ಕೇರ್ ಮಾಡೋದಿದೆಯಲ್ಲ, ಸೊ ಎಲ್ಲೋ ಹೆಚ್ಚಿನ ಪೇರೆಂಟ್ಗಳು ಇಲ್ಲಿ ಮೋಸ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ ಇಬ್ರು? ಅಂದ್ರೆ ನಾವು ಅವಳು ಆಕ್ಚುಲಿ ಕ್ಯಾರಿಂಗ್ ಇದ್ದಾಗಲೇ ನಾವು ಡಿಸಿಷನ್ ತಗೊಂಡಿದ್ವಿ. ಅವಳು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಶೀಲ್ ಹ್ಯಾವ್ ಟು ಕ್ವಿಟ್ ಹರ್ ಜಾಬ್ ಅಂತ. ಮುಂಚೆ ವರ್ಕ್ ಮಾಡ್ತಾ ಇದ್ಲು. ಸೊ ಆಮೇಲೆ ಶಿ ಕ್ವಿಟ್ ಹರ್ ಜಾಬ್. ಸೊ ನಾವು ಯಾರು ಒಬ್ರು ಕಾನ್ಸಂಟ್ರೇಟ್ ಮಾಡ್ಲೇಬೇಕು ಮಕ್ಳ ಮೇಲೆ. ಯಾಕಂದ್ರೆ ಮಕ್ಕಳು ಹೆಂಗೆ ಅಂದ್ರೆ ನಾವು ಅವ್ರಿಗೆ ಏನ್ ಕೊಡ್ತೀವೋ ಅವ್ರು ನಮ್ಗೆ ಅದನ್ನ ಕೊಡ್ತಾರೆ. ಸೊ ನಾವು ಆದಷ್ಟು ನಮ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರ ಮೇಲೆ, ಅವರು ನಮ್ಗೆ ಅದೇ ರೀತಿ ಅವರು ನಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ನಾವು ಹೇಳಿ ಮಾತೆಲ್ಲ ಕೇಳೋದು ಅದೆಲ್ಲ ಮಾಡ್ತಾರೆ. ಸೊ ಯಾವಾಗ್ಲೂ ನಾವು ಡಿಸಿಷನ್ ಮಾಡಿದ್ವಿ, ನಾನು ವರ್ಕ್ ಮಾಡ್ತೀನಿ. ಸೊ ಅವಳು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು, ಲೈಕ್ ಹೋಮ್ ಮೇಕರ್ ಅಂತಂದ್ರೆ ಇಟ್ಸ್ ನಾಟ್ ಅ ಈಸಿ ಜಾಬ್. ಇಟ್ಸ್ we have to take a lot of stages, like lot of shapes in every day. It's like ಮಕ್ಕಳನ್ನ ನೋಡ್ಕೊಳ್ಳೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಬೇರೆ ಚಾಲೆಂಜಸ್ ಇರುತ್ತೆ. ಹೋಮ್ ಮೇಕರ್ ಇಸ್ ನಾಟ್ ಅ ಅಂದ್ರೆ ತುಂಬಾ ಒಂಥರ ಕೆಳಮಟ್ಟದ ಕೆಲಸ ಅಲ್ಲ, ಅದು ತುಂಬಾ ಕಷ್ಟದ ಕೆಲಸನೇ. ಸೊ ಹಾಗಾಗಿ ಶಿ ಆಲ್ಸೋ ಸೆಡ್ ಇಟ್ಸ್ ಫೈನ್, ನನಗೆ ಹೋಮ್ ಮೇಕಿಂಗ್ ಇಸ್ ವೆರಿ ಗುಡ್ ಅಂತ. ಸೊ ಶಿ ಡಿಸೈಡೆಡ್ ಅಂಡ್ ಶಿ ಕ್ವಿಟ್ ಹರ್ ಜಾಬ್. ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರ್ಕ್ ಮಾಡೋದಕ್ಕೆ. ಸೊ that's how we are managing. ಓಕೆ. ಸೊ ಮೇಡಮ್ ಏನು ಓದಿದ್ರಿ ಅಂತ ಹೇಳ್ಕೊಂಡು? ಬಿಕಾಮ್ ಮಾಡಿದ್ರಿ. ಸೊ ನನಗೆ ಅದನ್ನ ಹೇಳಬೇಕು, ಯಾಕಂತಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಸೊ ನಮಗೆಲ್ಲ ತಾಯಿ ಆದವ್ರಿಗೆ ಅದರ ಅನುಭವ ಇರುತ್ತೆ. ಸೊ ಆ ಜರ್ನಿ ಇದೆಯಲ್ಲ, ಒಂದು ಕಡೆ ಪೇಯ್ನ್ ಇರುತ್ತೆ,
ನಮ್ಮ ಮನಸ್ಸಲ್ಲಿ ಏನೋ ಒಂಥರ ದ್ವಂದ್ವಗಳು. ಸೊ ನಾನು ವರ್ಕ್ ಮಾಡಬೇಕು ಅಂತಲೂ ಇರುತ್ತೆ, ಒಂದ್ಸಲ ಪೇರೆಂಟಿಂಗ್ ಮಾಡಬೇಕು ಅಂತಲೇ ಇರುತ್ತೆ. ಸೊ ಇದ್ರ ನಡುವಲ್ಲಿ ಹೆಂಗೆ ಒದ್ದಾಡಿದ್ವಿ ಅಂತ ಹೇಳ್ಕೊಂಡು ಆ ಪೇರೆಂಟಿಂಗ್ ಅನುಭವ ಇದ್ದವ್ರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಓವರ್ಕಮ್ ಆಗಿದ್ದು ಹೇಗೆ ನೀವು ಅಂತೇಳಿ, ಸೊ ಆ ಜರ್ನಿ ಹೇಗಿತ್ತು? ಮಕ್ಕಳು ಮುಖ್ಯ. ಮುಂದೇನು ಮಕ್ಕಳು ದೊಡ್ಡವರಾದ್ಮೇಲೆ ನಾವು ಕೆಲ್ಸಕ್ಕೆ ಹೋಗ್ಬೋದು, ಬಟ್ ಈ ಸ್ಟೇಜ್ ಮತ್ತೆ ಮಕ್ಳಿಗೆ ಸಿಗಲ್ಲ. ಮನೇಲಿದ್ದು ಮಕ್ಕಳು ನೋಡ್ಕೊಳ್ಳೋದು ಆ ಸ್ಟೇಜ್ ಮತ್ತೆ ಸಿಗಲ್ಲ. ನಾವು ಎಷ್ಟು ಟೈಮ್ ಕೊಡ್ತೀವೋ ಅವರು ನಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಹಾಗಾಗಿ ನಾನು ಅವ್ರಿಗೋಸ್ಕರ ರಾಮಾಯಣ ಕೇಳ್ತಿದ್ದೆ, ಮಹಾಭಾರತ ಕೇಳ್ತಿದ್ದೆ, ಡೈಲಿ ಕತೆ ಹೇಳ್ತಿದ್ದೆ. ಧೃತಿ ಚಿಕ್ಕವಳಿದ್ದಾಗಿಂದನು ಅವಳಿಗೆ ಮಹಾಭಾರತ ಫುಲ್ ಕ್ಯಾರೆಕ್ಟರ್ಸ್ ಹೆಸರು ಗೊತ್ತು. ನೀವು ಯಾವುದೇ ಕ್ವಶನ್ ಕೇಳಿ ಅವಳು ಆನ್ಸರ್ ಮಾಡ್ತಾಳೆ. ಆ ಥರ ನಾನು ಡೈಲಿ ಅವಳಿಗೋಸ್ಕರ ಕತೆ ಧನ್ವಿಗೆ ಇವಳೇ ಹೇಳ್ತಾಳೆ ಇವಾಗ ಎಷ್ಟೊಂದು ಕತೆಗಳು. ಇವಳಿಗೆ ಚಿಕ್ಕವಳಿದ್ದಾಗಿಂದ ಇವಾಗ ಕೊರೋನಾ ಟೈಮ್ ಇತ್ತು, ಮಹಾಭಾರತ ಟಿವಿಲಿ ಬರ್ತಿತ್ತು. ಅದು ಯಾವಾಗ ಬರುತ್ತೋ ಮುಂಚೆನೇ ನಾನು ಕತೆ ಹೇಳ್ಬಿಟ್ಟಿರ್ತಿದ್ದೆ. ಸೊ ಅವಳಿಗೆ ಅದು ನೋಡಿದ ತಕ್ಷಣ ಪಿಕ್ಚರೈಸ್ ಆಗೋದು, ಓ ಹಿಂಗೆ ಆಗಿದೆ ಅಂತ ಕಣ್ಮುಂದೆ ಬಂದಂಗೆ ಆಗೋದು ಅವಳಿಗೆ. ಸೊ ಹಾಗಾಗಿ ಅವಳಿಗೆ ಅದರಲ್ಲೂ ಇಂಟ್ರೆಸ್ಟ್ ಬೆಳೀತು. ಮಹಾಭಾರತ, ರಾಮಾಯಣ, ಕತೆ ಅಂದ್ರೆ ಇವಾಗ್ಲೂ ಅಷ್ಟೇ ಡೈಲಿ ಕತೆ ಹೇಳಲೇಬೇಕು ಅವಳಿಗೆ. ಹೆಂಗಿರುತ್ತೆ ನಿಮ್ಮ ರೂಟೀನ್ ಅಂತ ಹೇಳ್ಕೊಂಡು? ಯಾಕಂತಂದ್ರೆ ಮಾರ್ನಿಂಗ್ ಅಫ್ಕೋರ್ಸ್ ಹೌಸ್ ವೈಫ್ ಅಂತ ಆಗಿ ಸರ್ ಹೇಳ್ದಂಗೆ ತುಂಬಾ ಡಿಫಿಕಲ್ಟ್ ಅದು. ಅನ್ಸಲ್ಲ, ನಿಜವಾಗ್ಲೂ ಕಷ್ಟ ಅಂತ ಅನ್ಸಲ್ಲ. ನಂಗೆ ತುಂಬಾ ಇಷ್ಟ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಕತೆಗಳು ಹೇಳೋದು. ಕತೆ ಹೇಳ್ಬಿಟ್ಟು ಸುಮ್ನಾಗ ಹೋಗಲ್ಲ, ನಾನು ನೆಕ್ಸ್ಟ್ ಡೇ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತೀನಿ. ಸೊ ದಟ್ ಅವ್ರಿಗೆ ರಿಜಿಸ್ಟರ್ ಆಗುತ್ತೆ ತಲೆಯಲ್ಲಿ ಆ ಕತೆ ಹೆಂಗಿತ್ತು, ಅವ್ರ ಕ್ಯಾರೆಕ್ಟರ್ ಏನು. ಆಮೇಲೆ ಮಾರಲ್ ಹೇಳ್ತೀನಿ, ನಾವ್ ಹೆಂಗಿದ್ರೆ ಹೆಂಗಾಗತ್ತೆ. ಆಮೇಲೆ ಕತೆಗಳಲ್ಲಿ ಲಾಸ್ಟಲ್ಲಿ ಹಿಂಗಾಗಿದ್ದಕ್ಕೆ ಹಿಂಗಾಯ್ತು ನೋಡು ಅಂತ ಮಾರಲ್ ಹೇಳ್ತೀನಿ. ಸೊ ದಟ್ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಓಕೆ. ಸೊ ಅಂದ್ರೆ ಯಾವ ರೀತಿ ಅಂತಂದ್ರೆ ಈಗ ಸಣ್ಣ ವಯಸ್ಸಿಂದಲೂ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ನಾನು ಕತೆ ಕೇಳ್ತಾ ಇದ್ದೆ. ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತಿದ್ದೆ, ಮಲ್ಕೊಂಡಾಗ್ಲೂ ಅಷ್ಟೇ, ಕೆಲಸ ಮಾಡ್ತಿದ್ದಾಗ್ಲೂ ಅಷ್ಟೇ. ಆ ಕತೆ ಕೇಳಿ ಕೇಳಿ ಅವಳು ಹುಟ್ಟಿದಾಗಿಂದನೂ ತುಂಬಾ ಇಂಟ್ರೆಸ್ಟ್ ದೇವ್ರ ಕತೆಗಳು. ಬೇರೆ ಕಾಗಕ್ಕ ಕತೆ ಇಷ್ಟ ಆಗಲ್ಲ ಅವಳಿಗೆ. ಇಲ್ಲ ರಾಮಾಯಣ ಹೇಳು, ಇವಾಗ ಕತೆ ಹೇಳಿ ನಮ್ಗೆ ಯಾವ್ದು ಹೇಳ್ಬೇಕು ಅಂತಾನೆ ತೋಚಲ್ಲ. ಕತೆಗಳು ಎಲ್ಲ ಕತೆ ಗೊತ್ತು, ಇದು ಹೇಳಿದ್ಯಾ ನೀನು ಅಂತ. ಅಂದ್ರೆ ಎಲ್ಲರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಲೈಕ್ ಈಗ ಬ್ಲೆಸ್ಡ್ ಚೈಲ್ಡ್ ಹುಟ್ಟದಂತ ಟೈಮಲ್ಲಿ, ಲೈಕ್ ಈ ತರ ಟ್ಯಾಲೆಂಟೆಡ್ ಮಕ್ಕಳು ಹುಟ್ಟದಂತ ಟೈಮಲ್ಲಿ, ಸೊ ಅವ್ರು ಪ್ರೆಗ್ನೆನ್ಸಿಲಿ ಹಾಗಾದ್ರೆ ಏನ್ ಮಾಡಿರ್ಬೋದು, ಸೊ ಅವರು ಡೈಲಿ ರೂಟೀನ್ ಏನಿರುತ್ತೆ ಅಂತ ಹೇಳಿ. ದೇವ್ರ ಸ್ಮರಣೆ ಅಷ್ಟೇ, ಇನ್ನೇನೂ ಮಾಡಿಲ್ಲ ನಾನು. ದೇವ್ರ ಸ್ಮರಣೆ ಬರಿತಾ ಇದ್ದೆ ಬುಕ್ಕಲ್ಲಿ, ಫುಲ್ ಬುಕ್ ಬರ್ದಿದ್ದೀನಿ. ಶ್ರೀರಾಮ ಅಂತ ಬರ್ದಿದ್ದೀನಿ, ನಾರಾಯಣ ಹೆಸರುಗಳು ಬರ್ದಿದ್ದೀನಿ. ಆಮೇಲೆ ಲೇಬರ್ ವಾರ್ಡಲ್ಲೂ ಅಷ್ಟೇ, ನಮ್ಮ ಡಾಕ್ಟ್ರು ದೇವ್ರ ನಾಮ ಹಾಕೊಂಡೆ ಡೆಲಿವರಿ ಮಾಡಿದ್ವಿ ಇಬ್ರು ಮಕ್ಕಳದು. ಸೌಂದರ್ಯ ಲಹರಿ ಹಾಕೊಂಡು ಡೆಲಿವರಿ ಮಾಡಿದ್ರು. ಅವರು ತುಂಬಾನೇ ಅಂದ್ರೆ ಅರುಂಧತಿ ಹೇಳೆ ಅಂತ. ಅವ್ರು ಡೆಲಿವರಿ ಟೈಮಲ್ಲೂ ಅಷ್ಟೇ ಅಕ್ಕಪಕ್ಕದ ವಾರ್ಡವ್ರೆಲ್ಲರೂ ಅಯ್ಯೋ ಅಯ್ಯೋ ಅಂತ ಕೂಕೊಂತಿದ್ದು. ನಾನು ನಾರಾಯಣ ನಂಗೆ ಪೇಯ್ನ್ ಇದ್ರೂ ನಾರಾಯಣ ಅಂತಿದ್ದೆ. ಎರಡೂ ನಾರ್ಮಲ್ ಡೆಲಿವರಿ ಆಯಿತು. ಓಕೆ. ಸೊ ಸಂಸ್ಕಾರ ಬರಬೇಕು ಅಂತ ಹೇಳಿದ್ರೆ ನಮ್ಮದು ಬ್ಯಾಕ್ಗ್ರೌಂಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮದು ಅದೇ ಥರ ಬ್ಯಾಕ್ಗ್ರೌಂಡ್ ಇತ್ತು ಅಂತ ನಾನು ಕೇಳ್ಪಟ್ಟೆ. ಸೊ ಪುರಾಣದ ಕಥೆಗಳನ್ನು ಕೇಳ್ತಾ ಆಗಿರ್ಬೋದು, ಸಂಗೀತ ಅಭ್ಯಾಸ ಮಾಡ್ಕೊಂಡಾಗಿರ್ಬೋದು, ನೃತ್ಯ ಆಗಿರ್ಬೋದು. ಸೊ ಇದ್ರ ಜೊತೆಗೆ ನೀವು ಬೆಳೆದುಕೊಂಡು ಬಂದವರು. ಸೊ ನಿಮ್ಮ ಬಾಲ್ಯ ಒಮ್ಮೆ ನೆನಪಿಸ್ಕೋಬೋದಾ ಹೇಗಿತ್ತು ಅಂತ ಹೇಳ್ಕೊಂಡು? ಅದೇ ನಾನು ಮಠದಲ್ಲಿ, ನಮ್ಮ ಮನೆ ಹತ್ರನೇ ಮಠ ಇತ್ತು, ಅಲ್ಲಿ ಒಂದಲ್ಲ ಒಂದು ಪ್ರೋಗ್ರಾಮ್ಸ್ ನಡೀತಾನೆ ಇತ್ತು, ಯಾವುದಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ, ಹೋಗ್ತಿದ್ದೆ. ಸೊ ಹಾಗಾಗಿ ಅದೇ ಬಂದಿರೋದು. ನಮ್ಮ ಮಕ್ಳಿಗೂ ಅಷ್ಟೇ ಭಜನಾ ಮಂಡಳಿ ಇದೆ ನಮಗೆ. ಆ್ಯಕ್ಚುಲಿ ಧನ್ವಿ ಚಿಕ್ಕವಳಿದ್ದಾಗ 1.5 ವರ್ಷ ಇದ್ದಾಗ ಇವಳು ಸ್ಕೂಲ್ಗೆ ಹೋಗೋಳು. ಅಧಿಕ ಮಾಸ ಅಂತ 1 ಮಂತ್ ಫುಲ್ ಇರುತ್ತೆ. ನಮ್ಗೆ ಭಜನಾ ಮಂಡಳಿ ಇದೆ. ಅವಳಿಗೆ ಹೆಂಗೆ ಇಂಟ್ರೆಸ್ಟ್ ಬಂತು ನಮ್ಗೆ ಅವಾಗ ಗೊತ್ತಾಗಿದ್ದು, ಅವಳಿಗೆ ಡ್ಯಾನ್ಸು ಸಿಂಗಿಂಗ್ ಇಂಟ್ರೆಸ್ಟ್ ಇದೆ ಅಂತ. ಇವಳು ಹಾಡು ಹೇಳ್ತಿದ್ಲು ಮುಂಚೆಯಿಂದನೂ, ಡ್ಯಾನ್ಸು ಮಾಡೋಳು ಇವಳು. ಬಟ್ ಅಷ್ಟೊಂದು ನಾವು ಎಂಕರೇಜ್ ಕೊಡ್ತಿರ್ಲಿಲ್ಲ. ಬಟ್ ಅವಳು ಅಧಿಕ ಮಾಸದಲ್ಲಿ ನಾವು ಯಾವ ಹಾಡು ಹೇಳ್ತೀವೋ ಎಲ್ಲದಕ್ಕೂ ಅದಕ್ಕೆ ತಕ್ಕಂಗೆ ಅವಳು ಲಿಪ್ಸಿಂಕ್ ಮಾಡೋಳು, ಡ್ಯಾನ್ಸ್ ಮಾಡೋಳು. 1 ತಿಂಗಳು ಫುಲ್ಲು ನಾವು ಭಜನಾ ಮಂಡಳಿಯಿಂದ ಒಬ್ಬೊಬ್ರು ಮನೇಲಿ ಒಂದೊಂದು ದಿನ ಇರೋದು ಭಜನೆ. ಸೊ ಅವಳನ್ನ ಕರ್ಕೊಂಡು ಹೊಟ್ಟೋಗ್ತಿದ್ದೆ. ಅವಳು ನಮ್ಮ ಸಮಕ್ಕೂ ಕುತ್ಕೊಂಡು ತಾಳ ಹಾಕೋದು, ಲಿಪ್ಸಿಂಕ್ ಮಾಡ್ತಾ ಇದ್ಲು. ಮಾತು ಸ್ಪಷ್ಟ ಅಷ್ಟೊಂದು ಇರ್ತಿರ್ಲಿಲ್ಲ, ಬಟ್ ಎಲ್ಲ ಕಿವಿಗೆ ಬೀಳೋದು ಅವಳಿಗೆ. ಸೊ ಇವಾಗ ಯೂಟ್ಯೂಬ್ ಜಮಾನ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಈ ಕಲ್ಪನೆ ಹುಟ್ಟಿದ್ ಹೇಗೆ ಅಂತ? ಯಾಕೆ ನನ್ನ ಮಕ್ಕಳದ್ದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬಾರ್ದು, ಸೊ ಅವರನ್ನು ಹಾಡಿಸ್ಬಾರ್ದು, ಈ ಕಲ್ಪನೆ ಹುಟ್ಟಿದ್ ಯಾರಿಗೆ ಸರ್? ನಿಮಗೆ ಹುಟ್ಟಿದ, ಇವ್ರಿಗೆ ಹುಟ್ಟಿದ ಕಲ್ಪನೆ? ನಾವು ಸುಮ್ಮನೆ ಮೆಮೊರೀಸ್ ಅಲ್ಲಿ ಇರತ್ತೆ ಅಂತ ಯೂಟ್ಯೂಬ್ ಅಲ್ಲಿ ಹಾಕೋಣ, ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಮ್ಗೆ ಐಡಿಯಾನೇ ಇಲ್ಲ. ಮಾನಿಟೈಸೇಷನ್ ಮಾಡಬೇಕು ಅಂತನೂ ಇಲ್ಲ ನಮಗೆ. ಅಂದರೆ
ಸುಮ್ಮನೆ ಮೆಮೊರೀಸಲ್ಲಿ ಇರುತ್ತೆ. ಅದು ಮುಂದೆ ಯಾವಾಗಾದ್ರೂ ನೋಡಿದಾಗ ಮಕ್ಕಳು ಹಿಂಗಿದ್ರಲ್ಲ ಅಂತ random ಆಗಿ ನೀವು videos ಸುಮ್ಮನೆ ಹಾಕ್ತಿರೋದು. ಚಿಕ್ಕವಳಿದ್ದಾಗ ಅವಳು ತುಂಬಾ ಶ್ಲೋಕಗಳು ಹೇಳೋಳು. ಓಕೆ. ಶ್ಲೋಕಗಳು, ದೇವ್ರ ಕಥೆಗಳು, ದಾಸರ ಕಥೆ ಎಲ್ಲ ಹೇಳೋಳು. ಆ ವಿಡಿಯೋ ಆಮೇಲೆ ರಸಪ್ರಶ್ನೆಗಳು ಅಂದ್ರೆ ಕತೆ ಹೇಳ್ಬಿಟ್ಟು ಅದ್ರದ್ದು ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಆನ್ಸರ್ ಹೇಳೋದು ಅದೆಲ್ಲ ಮಾಡಿದ್ವು. ಅದಕ್ಕೆ ನಾವು ಯೂಟ್ಯೂಬ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಫಸ್ಟ್ ಫೇಸ್ಬುಕ್ ಹಾಕ್ತಿದ್ವಿ. ಫೇಸ್ಬುಕ್ ಅಲ್ಲಿ ಆಲ್ಮೋಸ್ಟ್ ಒಂದು 53,000 ಜನ ಆಗಿದ್ರು ಫಾಲೋವರ್ಸ್. ಅದನ್ನ ನಾವು ಸಂಹಾವ್ ಅದು ಹಾಕಾಗೋಯ್ತು. ಆಮೇಲೆ ವಿ ಜಸ್ಟ್ ಡಿಲೀಟೆಡ್ ದಟ್ ಪೇಜ್. ಇದೆಲ್ಲ ಕಂಟೆಂಟ್ ಎಲ್ಲ ಇಟ್ಕೊಂಡಿದ್ವಿ. ಆಮೇಲೆ ಇದನ್ನ ಏನ್ ಮಾಡೋದು, ಹಿಂಗೆ ಬೇರೆ ತರ ಎಲ್ಲಿ ನಾವು ಸ್ಟೋರ್ ಮಾಡೋದಕ್ಕೆ, ಎಲ್ಲೇ ಸ್ಟೋರ್ ಮಾಡೋದು ನಾವು ತಕ್ಷಣ ನೋಡೋದಕ್ಕಾಗಲ್ಲ. ಸೊ ಅದಕ್ಕೆ ನಾವು ನಮಗೋಸ್ಕರ ನಾವು ಒಂದ್ ಕಡೆ ಹಾಕೋಣ, ಎಲ್ಲಾರು ಒಂದ್ ಕಡೆ ನಾವು ನೋಡ್ಬೋದು ಅದನ್ನ ಅಂತ. ಆಮೇಲೆ ಅದನ್ನ ಪಬ್ಲಿಸೈಸ್ ಮಾಡೋಣ, ಎಲ್ಲಾರ್ಗೂ ಗೊತ್ತಾಗುತ್ತೆ, ಎಲ್ಲಾರ್ಗೂ ತಿಳಿಯುತ್ತೆ ಅಂತ ಅನ್ಕೊಂಡು ಅದನ್ನ ಶುರು ಮಾಡಿದ್ವಿ. ಮೊದಲು ಧೃತಿದು ಒಂದಷ್ಟು ಕಂಟೆಂಟ್ಸ್ ಹಾಕಕ್ ಶುರು ಮಾಡಿದ್ವಿ. ಆಮೇಲೆ ಇವಳು ಹುಟ್ಟಿದ್ಮೇಲೆ ಇವಳು ಯಾವಾಗ ಇವಳದು ಪ್ರತಿಭೆ ನಮಗೆ ಗೊತ್ತಾಯ್ತು ಅಂದ್ರೆ ಅವಳು ಅರ್ಥ ಮಾಡ್ಕೊಂಡು ಅವಳೇ ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ ಅಂತ. ಎಷ್ಟೋ ಹಾಡುಗಳಿಗೆ ನಾವೆಲ್ಲ ಏನು ಹೇಳ್ಕೊಡಲ್ಲ, ನಾವೇನು ಹೇಳ್ಕೊಡಲ್ಲ. ಅವಳು ಅರ್ಥ ಕೇಳ್ತಾಳೆ, ಹಂಗಂದ್ರೆ ಏನಮ್ಮ ಅಂತ ಕೇಳ್ತಾಳೆ. ಎಕ್ಸ್ಪ್ರೆಷನ್ ಎಲ್ಲ ಅವಳಿಗೆ ಮುಂಚೆಯಿಂದನೂ ಅವಳು ಅದು ಹೆಂಗೆ ಅರ್ಥ ಮಾಡ್ಕೊಂಡು ಅದ್ರ ಅರ್ಥ ಕೇಳಿದ್ರೆ ಅವಳಾಗೋಳೆ ಎಕ್ಸ್ಪ್ರೆಸ್ ಮಾಡ್ತಾಳೆ. ಎಕ್ಸ್ಪ್ರೆಷನ್ಸ್ ಎಲ್ಲ ಅವಳು ಯಾವಾಗ ಕೂಡ ಶುರು ಮಾಡಿದ್ಲು. ಸೊ ನಾವು ಈ ತರ ಯೋಚನೆ ಮಾಡಿದ್ವಿ, ಇವಳು ಹಾಡು ಹೇಳ್ತಾಳೆ, ಅವಳ ಎಕ್ಸ್ಪ್ರೆಷನ್ಸ್. ಆ ಕಲ್ಪನೆ ಹುಟ್ಟಿದ್ ನಿಮ್ಗೆನಾ? ಸೊ ಆ ಕಾಂಬಿನೇಷನ್, ಯಾಕಂದ್ರೆ ಇಬ್ರು ಸಿಸ್ಟರ್ಸ್ ಗಳು ಹಾಡಾಡೋದು ತುಂಬಾ ಜನ ನೋಡಿದ್ವಿ. ಸೊ ಈ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್. ಒಬ್ರು ಹಾಡಾಡ್ತಾರೆ, ಒಬ್ರು ನೃತ್ಯ ಮಾಡ್ತಾರೆ. ಸೊ ಈ ಕಾಂಬಿನೇಷನ್ ನಿಮಗೆ ಯೋಚನೆ ಬಂದಿದೆ ಹಾಗಾದ್ರೆ? ಇವಳು ಫಸ್ಟ್ ಡ್ಯಾನ್ಸ್ ಹೇಳ್ಕೊಟ್ಟೆ. ರಾಮನಾಮವೆಂಬ ನಮ್ಮ ಭಜನಾ ಮಂಡಳಿ ನಾವು ಹಾಡ್ತಾ ಇದ್ವಿ. ಅಯೋಧ್ಯೆನಲ್ಲಿ ರಾಮದೇವ್ರ ಪ್ರತಿಷ್ಠಾಪನೆ ಆಗ್ತಿತ್ತಲ್ಲ, ಇಲ್ಲಿ ನಮ್ಮ ಮಠದಲ್ಲೂ ಅವತ್ತು ಪ್ರೋಗ್ರಾಮ್ ಇತ್ತು. ಇವಳಿಗೆ ನಾವು ಭಜನೆ ಮಂಡಳಿ ಎಲ್ಲ ಹಾಡು ಹೇಳೋದು, ಇವಳು ಡ್ಯಾನ್ಸ್ ಮಾಡೋದು ಅಂತ. ದಿನಾಗ್ಲೂ ಇವಳು ಹೇಳ್ಕೊಡೋದು ನೋಡಿ ನೋಡಿ ಅವಳು ಕಲ್ತ್ಕೊಂಬಿಟ್ಲು ಡ್ಯಾನ್ಸ್. ಇವಳಿಗೆ ಫಸ್ಟ್ ಹೇಳ್ಕೊಟ್ಟಿದ್ದು, ಇವಳು ಮಾಡಿದ್ಲು ಅವತ್ತು. ಮನೇಲಿ ಇವಳು ಹಾಡಿದ್ರೆ ನೀನ್ ಹಾಡು, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅವಳೇ ಶುರು ಮಾಡಿದ್ದು. ಓಕೆ, ಇದು ವಿಡಿಯೋ ಮಾಡ್ಬೋದಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿದ್ದು. ತುಂಬಾ ಜನಕ್ಕೆ ಇಷ್ಟ ಆಯ್ತು. ಸೊ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ, ಯಾಕೆಂತಂದ್ರೆ ಯೂಟ್ಯೂಬಲ್ಲಿ ಹಾಕೋದ್ ವಿಷಯ ಅಲ್ಲ, ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ಸೊ ಅಷ್ಟು ಜನದ ರೆಸ್ಪಾಂಡ್. ಈಗ ಸೆಲ್ಫ್ ನಮ್ಮ ಮನೇಲೆ ನೋಡಿದಾಗ ನನ್ನ ಮಗು ಕೈಯಲ್ಲಾಡಿಸ್ತಾಳೆ ಈ ಪದ್ಯ ಕೇಳಿದಾಗೆಲ್ಲ ಪ್ರತಿ ಸಲ. ಸೊ ಈ ತರ ಜನ ರಿಯಾಕ್ಟ್ ಆದಾಗ ಅದೊಂದೇನೋ ಒಂಥರ ಸಾರ್ಥಕ ಭಾವ. ಸೊ ನಾವು ಖುಷಿ ಆಗುತ್ತೆ. ನಮ್ಮ ಸನಾತನ ಧರ್ಮ ಇಷ್ಟಪಡ್ತಿದಾರಲ್ಲ ಜನಗಳು, ಎಸ್ಪೆಷಲಿ ಪುಟ್ಟ ಮಕ್ಳಿಗೆ ಇಷ್ಟ ಆಗ್ತಾ ಇದೆ. ತಂದೆ ತಾಯಿರು ಬಂದು ಹೇಳಿದಾಗ ತುಂಬಾ ಖುಷಿ ಅನ್ಸುತ್ತೆ. ಈ ಹಾಡಕ್ ಅಕ್ಕ ಹಾಡಕು ಅಂತ ಕೇಳ್ತಾರಂತೆ ಎಷ್ಟೊಂದ್ ಜನ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಗೆ ಒಂದು ನಾವು ಈ ತರ ಒಂದು ಒಳ್ಳೆದನ್ನ ಸ್ಪ್ರೆಡ್ ಮಾಡ್ತಾ ಇದೀವಿ ಅನ್ನೋದೊಂದು, ನಮ್ಮ ಮಕ್ಕಳಿಂದ ಬೇರೆ ಮಕ್ಕಳು ಕಲ್ತ್ಕೊಂತಾರಲ್ಲ. ಸೊ ಇನ್ನಷ್ಟು ಮಾಡೋಣ ಅಂತ ಹೇಳಿ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ಬರುತ್ತೆ. ಕರೆಕ್ಟ್. ಸೊ ಆ ಲೊಕೇಶನ್ಸ್ ಗಳು, ನೀವೀಗ ಹಾಡಿಸ್ಲಿಕ್ಕೆ ಹೊರಗಡೆ ಹೋಗ್ತೀರಾ, ಶೂಟ್ ಮಾಡಿಸ್ತೀರಾ. ಸೊ ಇಷ್ಟು ಪುಟ್ಟ ಮಕ್ಕಳನ್ನ ಸಂಭಾಳಿಸೋದು ಕಷ್ಟ ಅಂತ ಅನ್ಸಲ್ವಾ? ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ? ಯಾಕಂತಂದ್ರೆ ನೋಡಿದಾಗ ನಾವು ನೋಡುವಂಥದ್ದು ಔಟ್ಪುಟ್ ಓನ್ಲಿ. ಸೊ ಹೆಂಗ್ ಬರುತ್ತೆ ಅದನ್ನ ಮಾತ್ರ ನಾವು ನೋಡ್ತೇವೆ. ಸೊ ಕ್ರೆಡಿಟ್ಸ್ ವಿಜಯ್ ಕೃಷ್ಣ ಅವ್ರ ವಿಠಲಯ್ಯ ಚಾನಲ್ ಅವ್ರಿಗೆ ಕೊಡ್ಬೇಕು. ಅವ್ರಿಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವಳ ಮೈಂಡ್ ಸೆಟ್. ಹೋದ ತಕ್ಷಣ ಶೂಟ್ ಮಾಡ್ಬಿಡ್ತಾರೆ, ಅವಳದು ಕ್ಲೋಸ್ ಅಪ್ ಶಾಟ್ ಇಟ್ಬಿಡ್ತಾರೆ. ಆಮೇಲೆ ನಿಧಾನಕ್ಕೆ ಇವಳು ಕೋಆಪರೇಟ್ ಮಾಡ್ತಾಳೆ, ಅವಳು ಮೂಡಿ ಸ್ವಲ್ಪ ಚಿಕ್ಕದಲ್ಲ ಇನ್ನು, ಸೊ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಎನರ್ಜಿ ಇರುತ್ತೆ. ಅದಕ್ಕೆ ಹೋದ ತಕ್ಷಣ ಮಾಡ್ಬಿಡೋಣ ಮನೆಯಿಂದನೇ ರೆಡಿಯಾಗಿ ಹೊಟ್ಟೋಗ್ತೀವಿ. ಬೆಳಗಿನ ಜಾವನೇ ಇರುತ್ತೆ ಅದು ಶೂಟಿಂಗ್ ಎಲ್ಲ. ಮನೆಯಿಂದನೇ ರೆಡಿಯಾಗಿ ಹೋದ ತಕ್ಷಣ ಅವಳಿಗೆ ಎನರ್ಜಿ ಇರುತ್ತೆ, ತಕ್ಷಣ ಶೂಟ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಮಿಕ್ಕಿದ್ದು ಇದು ಮಾಡ್ತಾರೆ. ಸೊ ನೀವು ಕೂಡ ಹಾಡೇನಾರು ಹಾಡ್ತೀರಾ? ಅಂದ್ರೆ ಭಜನೆ, ನಾನು ಇವರು ಭಜನಾ ಮಂಡಳಿಗೆ ಬರ್ತಾ ಇದ್ರು. ಬಟ್ ಅಷ್ಟೇ, ನನ್ನ ಸಂಗೀತ ಅಭ್ಯಾಸ ಅಂತ ಏನು ಕಲ್ತಿಲ್ಲ. ಸಂಗೀತ ಅಂದ್ರೆ ಕ್ಲಾಸಿಕಲ್ ಎಲ್ಲ ಏನು ಕಲ್ತಿಲ್ಲ. ಬಟ್ ಭಜನೆನಲ್ಲಿ ರೆಗ್ಯುಲರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದೇನೋ ಒಂದು ಹೇಳ್ತಾರಲ್ಲ, ಪೇರೆಂಟ್ ಸಂಗೀತಗಾರರಾಗಿದ್ರೆ ಮಕ್ಕಳು ಸಂಗೀತಗಾರ ಆಗ್ತಾರೆ ಅಂತ. ಬಟ್ ಅದೆಲ್ಲೋ ಈಗ ಜನರೇಷನ್ ಬಿಲ್ಟ್ ಆಗ್ತಾ ಇದೆ. ಸೊ ನಾವು ಕಲಿಸುವ ರೀತಿಗೆ ಮಕ್ಕಳು ಬದಲಾಗ್ತಾ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಈಗದ ಪೇರೆಂಟಿಂಗ್ ಬಗ್ಗೆ ನಿಮ್ಗೆ ಏನು ಒಪಿನಿಯನ್ ಇದೆ ಅಂತ ಹೇಳಿ? ಯಾಕಂತಂದ್ರೆ ಈಗೆಲ್ಲ ಫಾಸ್ಟ್ ಯುಗ ಆಗಿದೆ. ಸೊ ಈಗ ಪೇರೆಂಟಿಂಗ್ ಸಿಸ್ಟಮ್ ಬಗ್ಗೆ ನಿಮ್ಮ ಒಪಿನಿಯನ್? ಪೇರೆಂಟಿಂಗ್ ಅಂತಂದ್ರೆ ಜನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಮಕ್ಕಳು. ಅದು ತುಂಬಾ ಮೊಬೈಲ್ ಕೊಡೋದು, ಟಿವಿ ತೋರ್ಸೋದು ಬರೀ ಇಷ್ಟ ಪೇರೆಂಟಿಂಗ್ ಅಂದ್ರೆ. ಬಟ್ ಅದಲ್ಲ, ಮಕ್ಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಅವರು ಕತೆಗಳು ಹೇಳಬೇಕು, ಸಂಸ್ಕಾರ ಹೇಳ್ಕೊಡ್ಬೇಕು. ದೊಡ್ಡವ್ರು ಬಂದ್ರೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಬರೀ ಮೊಬೈಲ್ ಕೊಟ್ಟು ಕೂಡಿಸ್ಬಿಟ್ಟು ಅವ್ರು ಸುಮ್ಮನೆ ಇದ್ದಾರೆ ಅಂತ ಸುಮ್ಮನೆ ಆಗ್ಬಿಡೋದಲ್ಲ ಪೇರೆಂಟಿಂಗು. ಕರೆಕ್ಟ್. ಸೊ ಈಗ ಧೃತಿ ಮತ್ತು ಧನ್ವಿದು
ಡೈಲಿ ರುಟೇಷನ್ ಯಾವ ಥರ ಇರುತ್ತೆ ಅಂತ ಹೇಳ್ಕೊಂಡು, ಯಾಕಂದರೆ ಎಲ್ರಿಗೂ ಈ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಟ್ಯಾಲೆಂಟೆಡ್ ಕಿಡ್ನ ಮನೆ ಹೆಂಗಿರುತ್ತೆ, ಅವ್ರ ಮನೇಲಿ ಯಾವ ಥರ ಕೆಲಸಗಳು ಮಾಡ್ತಾರೆ, ಹೋಮ್ವರ್ಕಿಂಗ್ ಎಷ್ಟೊತ್ತಿಗೆ ಟೈಮ್ ಕೊಡ್ತಾರೆ, ಯಾಕಂತಂದರೆ ಸ್ಕೂಲಿಂಗ್ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಕಳಿಸುವಂಥ ಸಂಸ್ಕಾರದ ಜೊತೆಗೆ ಈಗದ ಸಿಸ್ಟಮಿಗೆ ನಾವು ಹೊಂದ್ಕೊಳ್ಬೇಕಾದ್ರೆ ಸ್ಕೂಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಡೈಲಿ ರೂಟೀನ್ ಬಗ್ಗೆ ಹೇಳ್ಕೊಳ್ಳಿ ಅಂತ. ಇವಾಗ ರಜಾ ಇರೋದ್ರಿಂದ ಸಮ್ಮರಲ್ಲಿ ಹೆಂಗಿದೆ ಅಂದರೆ ಬೆಳಗ್ಗೆ ಹೇಳ್ತಾರೆ 8 ಗಂಟೆಗೆ ರಾಮಾಯಣ ಶುರು ಆಗುತ್ತೆ. ಅಷ್ಟೊತ್ತಿಗೆ ಅವ್ರು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿ, ಮಠ ಇದೆ ನಮ್ಮ ಮನೆ ಹತ್ರನೇ, ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು, ಅಲ್ಲಿ ವೃದ್ಧಾಶ್ರಮ ಇದೆ ಪಕ್ಕದಲ್ಲೇ, ಅಜ್ಜಿನೆಲ್ಲ ಒಂದು ರೌಂಡ್ ಮಾತಾಡಿಸ್ಕೊಂಡು, ಅಲ್ಲಿ ಅಜ್ಜಿರಿಗೆಲ್ಲ ತುಂಬ ಇಷ್ಟ ಇವ್ರು ಕಂಡ್ರೆ. ಇವ್ರು ಓಡಾಡ್ತಿದ್ರೆ ಸಾಕು, ಬನ್ನಿ ಇಲ್ಲಿ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರೆಲ್ಲರೂ. ಅಲ್ಲಿಗೆ ಹೋಗಿ ಬಂದು ಆಮೇಲೆ ಬಿಸಿನೀರು ಕುಡಿದು ರಾಮಾಯಣ ನೋಡ್ತಾ ತಿಂಡಿ ತಿಂದು, ಅದಕ್ಕೆ ಮುಂಚೆ ದೊಡ್ಡವ್ರು ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಮಠಕ್ಕೆ ಹೋಗಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ತೀರ್ಥ ತಗೊಂಡು ಆಮೇಲೆ ಟಿ ವಿ ನೋಡ್ತಾ ಕುತ್ಕೊತಾರೆ, ತಿಂಡಿ ತಿಂತಾರೆ. ಟಿ ವಿ ಅಂದರೆ ಅದೇ ರಾಮಾಯಣ ಮಹಾಭಾರತ ನೋಡ್ತಾರೆ. ಬರೀ ಅದೇ ನೋಡ್ತಾರೆ ಅಂತಲೂ ಹೇಳಲ್ಲ ನಾವು, ಕಾರ್ಟೂನು ನೋಡ್ತಾರೆ, ಬಟ್ ಅದು ಸ್ವಲ್ಪ ಅಷ್ಟೆ. ಅವ್ರಿಗೆ ಈ ಕ್ಷೇತ್ರ ಅಲ್ಲದೆ ಬೇರೆ ಯಾವುದ್ರಲ್ಲಿ ಇಂಟ್ರೆಸ್ಟಿಂಗ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಯಾಕಂತಂದರೆ ಸಮ್ಟೈಮ್ಸ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಏಜಿಗೆ ನಮ್ಮ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಸ್ಕೂಲಿಗೆ ಹೋದ ತಕ್ಷಣ ಇರ್ಲಿ ಅಂತ ಬ್ಯಾಡ್ಮಿಂಟನ್ ಕ್ಲಾಸ್ಗೂ ಹಾಕ್ತೀವಿ, ಡೈಲಿ ಬ್ಯಾಡ್ಮಿಂಟನ್ ಇರುತ್ತೆ, ಆ ಕ್ಲಾಸ್ಗೆ ಹೋಗ್ತಾರೆ. ಸ್ಪೋರ್ಟ್ಸಲ್ಲೂ ಇರಲಿ, ಅವ್ರಿಗೆ ಮುಂದೆ ಯಾವ್ದು ಇಂಟ್ರೆಸ್ಟ್ ಬರುತ್ತೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾರೆ, ಅಬ್ಯಾಕಸ್ಗೆ ಹೋಗ್ತಾಳೆ. ಬ್ಯಾಡ್ಮಿಂಟನು ಡೈಲಿ ಇರುತ್ತೆ, ಸ್ಕೂಲ್ಗೆ ಹೋಗಿ ಬರ್ತಾರೆ ಅಷ್ಟೇ ರೊಟೀನಲ್ಲಿ. ಅಂದ್ರೆ ಸ್ಪೇಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅವಳಿಗೆ, ಸೈಂಟಿಸ್ಟ್ ಆಗ್ಬೇಕು ಅಂತ ಸ್ಪೇಸ್ ಬಗ್ಗೆ ಲಾಸ್ಟ್ ಟೈಮ್ ಇದು ಆದಾಗ ಮೂನ್ ಮಿಷನ್ ಆಯ್ತಲ್ಲ, ಅವಾಗ ಮಂಗಳಯಾನ ಆದಾಗ ಅವಳಿಗೆ ಇದು ಅದನ್ನ ನೋಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅವಳು ಅದನ್ನ ಫಾಲೋ ಮಾಡ್ತಾ ಇದ್ಲು. ಆಮೇಲೆ ರೆಗ್ಯುಲರ್ ಆಗಿ ಯಾವ್ದು ಚಾನಲ್ ನೋಡೋದು ಯೂಟ್ಯೂಬ್ ಅಲ್ಲಿ, ಅದು ಸ್ಪೇಸ್ ಬಗ್ಗೆ ಎಲ್ಲ ಹೇಳ್ತಾ ಇರುತ್ತಲ್ಲ, ಡಾಕ್ಟರ್ ನೋಡ್ತಾಳೆ. ಅದರಲ್ಲಿ ತುಂಬಾ ಅದ್ರ ಬಗ್ಗೆ, ಸ್ಪೇಸ್ ಬಗ್ಗೆ, ಗ್ರಾವಿಟಿ ಅಂದ್ರೇನು, ಚಿಕ್ಕ ಚಿಕ್ಕ ವಿಷಯಗಳನ್ನ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡ್ತಾಳೆ, ಅದೆಲ್ಲ ಅವ್ರಿಗೆ ಇಂಟ್ರೆಸ್ಟ್. ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾಳೆ, ಹಂಗಂದ್ರೇನು ಯಾಕೆ ಈಗ ಸ್ಯಾಟಲೈಟ್ ಲಾಂಚ್ ಆಗೋದಕ್ಕೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ತರದೆಲ್ಲ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ. ಅಂದ್ರೆ ನನಗೂ ತುಂಬಾ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಅವಳು ಕೇಳ್ತಾಳಲ್ಲ ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಅರ್ಥ ಮಾಡ್ಕೊಂಡು ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟು ಸಿಂಪಲ್ ಆಗಿ ಆಗುತ್ತೋ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಪೇರೆಂಟ್ ಆಗಿ ನಮಗೊಂದು ಇರುತ್ತೆ ಅಲ್ಲ ಸರ್, ಯಾಕಂದ್ರೆ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ರಾಂಗ್ ಆಗುತ್ತೆ. ಬಟ್ ಸ್ಟಿಲ್ ಆ ಒಂದು ಪೇರೆಂಟಿಂಗಲ್ಲಿ ಆ ಫೀಲ್ ಬಂದು ಹೋಗುತ್ತೆ, ನನ್ನ ಮಗಳು ಈ ಥರ ಆಗಬೇಕು, ನನ್ನ ಮಗಳು ಆ ಥರ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಸೊ ನಿಮಗೆ ಪರ್ಸನಲ್ ಆಗಿ ಈಗ ಯಾವ ಥರ ಆಸೆ ಇದೆ ಅಂತ ಹೇಳಿ, ನಿಮ್ಮ ಮಗಳನ್ನ ಯಾವ ಸ್ಥಾನದಲ್ಲಿ ನೋಡಕ್ ಇಷ್ಟ ಇದೆ? ಹಾಗೆಲ್ಲ ಏನಿಲ್ಲ, ಯಾಕಂದ್ರೆ ತುಂಬಾ ಜನ ಆ ಥರ ಅಂತಾರೆ, ನಾವಾಗದನ್ನ ನಮ್ಗೆ ಆಗದೆ ಇರೋದನ್ನ ನಾವು ಮಕ್ಕಳನ್ನ ಮಾಡ್ಬೇಕು ಅಂತ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಯಾಕಂದ್ರೆ ನಮ್ಗೆ ಬೇಸಿಕಲಿ ಏನಂತಂದ್ರೆ ಎಷ್ಟಾಗುತ್ತೋ ಅಷ್ಟು ನಾವು ಪೋಷಣೆ ಮಾಡ್ಬೇಕು. ಅಂದ್ರೆ ನಾವು ಅವ್ರನ್ನ ಕಲ್ಟಿವೇಟ್ ಮಾಡಬೇಕು, ಜೊತೆಗೆ ಅವ್ರನ್ನ ರೈಟ್ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗ್ಬೇಕು. ಮುಂದೆ ಅವ್ರು ಏನ್ ಆಗ್ತಾರೆ ಅನ್ನೋದು ದಟ್ ಈಸ್ ದೇರ್ ಫೇಕ್ ಅಷ್ಟೇ ಆಕ್ಚುಲಿ. ನಾವು ಎಲ್ಲಿ ತನಕ ಅಂದ್ರೆ ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇದೆಯೋ ಅದನ್ನೆಲ್ಲವನ್ನು ನಾವು ಪ್ರೊವೈಡ್ ಮಾಡಬೇಕು. ಇವಾಗ ಅವಳಿಗೆ ಸ್ಪೇಸ್ ನಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಹಾಗಾಗಿ ಅವಳಿಗೆ ಏನೇನು ಕ್ವಶನ್ಸ್ ಇದೆಯೋ ಅದನ್ನೆಲ್ಲ ನಾವು ಅದನ್ನ ಆನ್ಸರ್ಸ್ ಮಾಡಬೇಕು. ಮೇ ಬಿ ಅವಳಿಗೆ ಫ್ಯೂಚರ್ ಅಲ್ಲಿ ಬೇರೆ ಇಂಟ್ರೆಸ್ಟ್ ಬರುತ್ತೆ. ಅವಳಿಗೆ ಒಂದೊಂದ್ಸತಿ ಡಾಕ್ಟರ್ ಹತ್ರ ಹೋದಾಗ ಇವ್ರಿಗೆ ಹೆಂಗ್ ಗೊತ್ತಾಗತ್ತೆ ನಮ್ಗೆ ಇದೇ ಮೆಡಿಸಿನ್ ಕೊಡ್ಬೇಕು ಅಂತ, ಆತರ ಎಲ್ಲ ಅವಳಿಗೆ ಕ್ಯೂರಿಯಾಸಿಟಿ ಅದು. ಸೊ ಹಾಗಾಗಿ ಅದು ಏನೂ ಹೇಳಕ್ಕಾಗಲ್ಲ. ನಮ್ಗೆ ಆತರ ಎಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಸಂಗೀತ ನೃತ್ಯ ಏನಕ್ಕೆ ಅಂತಂದ್ರೆ ಅದೊಂಥರ ಎಕ್ಸ್ಟರ್ನಲ್ ಆಕ್ಟ್, ಅಂದ್ರೆ ನಮ್ಗೆ ಒಂಥರ ಕನೆಕ್ಷನ್, ಅಂದ್ರೆ ಇವಾಗ ನೇಚರ್ ವೈಸ್ ಕನೆಕ್ಷನ್ ಆಗುತ್ತೆ. ಜೊತೆಗೆ ಸಂಗೀತ ಅನ್ನೋದು ಒಂಥರ ಇಟ್ಸ್ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಸಂಗೀತ ಕಲ್ತಿದ್ರೆ ನೀವು ಯಾವಾಗ್ಲಾರು ನೀವು ಒಬ್ಬಂಟಿ ಇದ್ದಾಗ್ಲೂ ನೀವು ಸಂಗೀತ ಹಾಡ್ಕೊಂಡ್ರೆ ನಿಮ್ಗೆ ಯು ಆರ್ ಕನೆಕ್ಟೆಡ್ ಟು ದ ನೇಚರ್ ವರ್ಲ್ಡ್ ಅಂತ ಅನ್ಸುತ್ತೆ. ಇನ್ನರ್ ಪೀಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಸಂಗೀತ ನೃತ್ಯ ಕಲಿಸ್ತಾ ಇರೋದು ಅದಕ್ಕೋಸ್ಕರ. ಅದ್ರಲ್ಲೇ ಮುಂದುವರಿಲಿ ಅಂತ ಏನಿಲ್ಲ. ಅವ್ರಿಗೆ ಅವ್ರ ಫೇತ್ ಏನಿದೆಯೋ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ವಿ ಆರ್ ನಾಟ್
ದೇವರಲ್ಲ ನಾವು. ಸೊ ಹಾಗಾಗಿ ನಾವು ಎಲ್ಲೆಲ್ಲಾಗತ್ತೋ ಅಲ್ಲಲ್ಲಿ ಅವ್ರನ್ನ ಅವ್ರಿಗೆ ಆನ್ಸರ್ಸ್ ಮಾಡೋದು, ಆಮೇಲೆ ಅವ್ರನ್ನ ಕಲ್ಟಿವೇಟ್ ಮಾಡೋದು, ರೈಟ್ ಡೈರೆಕ್ಷನ್. ಇವಾಗ ಏನಾದ್ರು ತಪ್ಪು ಮಾಡಿದ್ರೆ ಹೇಳ್ಕೊಡೋದು, ಅಷ್ಟು ಮಾತ್ರ ಮಾಡ್ಬೋದು. ನಾವು ಇದೇ ಆಗಿ ಅದೇ ಆಗಿ ಅಂತ ಯಾವತ್ತೂ ನನ್ನ ಫೋರ್ಸ್ ಮಾಡಲ್ಲ. ಓದಿ ಅಂತ ಹೇಳ್ತೀವಿ, ಬಟ್ ಓದದೇ ಇದ್ದಾಗ ನಾವು ಸ್ವಲ್ಪ ಫೋರ್ಸ್ ಮಾಡ್ಬೋದು ಕೆಲವೊಂದು ಟೈಮಲ್ಲಿ. ಅವ್ರ ಟೈಮಲ್ಲಿ ಓದಿಲ್ಲ ಅಂದ್ರೆ ಅವಾಗ ಫೋರ್ಸ್ ಮಾಡ್ತೀವಿ. ಅದು ಬಿಟ್ರೆ ಇದೇ ತರ ಆಗ್ಬೇಕು, ಇದನ್ನೇ ಮಾಡ್ಬೇಕು ಅಂತೆಲ್ಲ ನಾವು ಯಾವತ್ತೂ ನಾವು ಹೇಳಿ. ಸೊ ನಿಮಗೆ ನೆನಪಿದ್ಯಾ ಅಂತ ಹೇಳಿ, ಯಾಕಂದರೆ ಅವ್ರ ಚೈಲ್ಡ್ಹುಡ್ ಪುಟ್ಟ ಮಕ್ಕಳಿದ್ದಂಥ ಟೈಮಲ್ಲಿ ಸೊ ಅವ್ರು ಮಾಡಿದಂಥ ಚೇಟೆಗಳಾಗಿರ್ಬೋದು, ತುಂಟಾಟಗಳಾಗಿರ್ಬೋದು, ಸೊ ಮತ್ತೆ ರಿಕಾಲ್ ಆಗುತ್ತೆ ಅನ್ನುವಂಥದ್ದು ಯಾವ್ದಾರು ನೆನಪಿದ್ಯಾ? ಧೃತಿ ಮಾಡಿರೋದಾಗಿರ್ಬೋದು, ತನ್ವಿ ಮಾಡಿರೋದಾಗಿರ್ಬೋದು. ಇವಳು ತುಂಬಾ ಸೈಲೆಂಟ್ ಕಿಡ್ಡು. ಅವಳು ಈಗ ಧೃತಿ ಯಾರ್ತಾರ, ಧನ್ವಿ ಯಾರ್ತಾರ ನೋಡಿದವ್ರಿಗೆ ಅನ್ಸು ಗೊತ್ತಾಗುತ್ತೆ ಅಮ್ಮನ ಥರ ಫೇಸ್ ಇದೆ ಇಬ್ರಿಗೂ. ಸೊ ಸ್ವಭಾವದಲ್ಲಿ ಇಬ್ರು ನಾಟಿ ಇಲ್ಲಪ್ಪ, ಅವಳದೇನೋ ತುಂಬಾ ನಾಟಿ ಅವಳು. ಒಂದ್ ಕಡೆ ಕೂತ್ಕೊಳ್ಳಲ್ಲ ಪೇರೆಂಟ್ಸ್, ಬಟ್ ಇವಳು ತುಂಬಾ ಸೈಲೆಂಟ್. ಅವಳು ಸ್ವಲ್ಪ ನಾಟಿ. ಅಂದ್ರೆ ನಾಟಿ ಅಂತಂದ್ರೆ ನಾವು ಸ್ವಲ್ಪ ಜಾಸ್ತಿ ಮಾಡೋದು, ಆತರ ಏನಾಗತ್ತೆ ಮಾಡಿದ್ರೆ ಅಂತ ಅವಳು ಕ್ಯೂರಿಯಾಸಿಟಿ ಅದೆಲ್ಲ. ಸೊ ಓಕೆ, ಅಂದ್ರೆ ಸ್ವಭಾವದಲ್ಲಿ ಧೃತಿ ಇಸ್ ಸೈಲೆಂಟ್. ಅವಳು ಸ್ವಲ್ಪ ನಾಟಿ ಇದ್ದಾಳೆ, ಬಟ್ ಕೇಳ್ತಾಳೆ. ಏನಾದ್ರು ಮೆಮೊರೀಸ್ ನೆನಪಿದ್ಯಾ ಅಂತ ಹೇಳಿ? ಯಾಕಂದ್ರೆ ಈಗ ಜರ್ನಿ ಸ್ಟಾರ್ಟ್ ಆಗಿದೆ, ಬಟ್ ಸ್ಟಿಲ್ ಆ ಒಂದು ಫಸ್ಟ್ ಹುಟ್ಟಿದಂಥ ಟೈಮಲ್ಲಿ ಮಾಡುವಂಥ ಪುಟ್ ತುಂಟಾಟಗಳು ಇರುತ್ತಲ್ಲ, ಸೊ ಮತ್ತೆ ರಿಕಾಲ್ ಆಗುತ್ತೆ ಅಂತ ಹೇಳುವಂಥದ್ದು. ಒಂದು ವಿಡಿಯೋ ಇದೆ ಧೃತಿಗೆ, ಆಲಾಪ್ ಹೇಳ್ಕೊಡ್ತಾ ಇದ್ದೆ. ಅವಾಗ ಅವಳು ಚಿಕ್ಕವಳಿದ್ದಾಗ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, 9 ವರ್ಷ 10 ತಿಂಗಳು ಇರ್ಬೋದು, 9 ತಿಂಗಳಲ್ಲಿ. ಅವಾಗ ಅವಳು ಅವಾಗ್ಲೇನೆ ಅವಾಗ್ಲೇ ಹೇಳ್ತಾ ಇದ್ಲು. ಸೊ ತುಂಬಾನೇ ಅದನ್ನ ನೋಡ್ದಾಗೆಲ್ಲ ನೆನಪಾಗತ್ತೆ, ಎಷ್ಟು ಮುದ್ದಾಗಿ ಹೇಳ್ತಾ ಇದೆ ಇದು ಅಂತ. ನೀನ್ ನೋಡಿದ್ದೆ ಆ ವಿಡಿಯೋಸ್? ಏನ್ ಅನ್ಸುತ್ತೆ ಅವಾಗ ನಿಂಗೆ? ಪುಟ್ಟಾಗಿರ್ದಾಗ ಹೆಂಗ್ ಮಾಡ್ತಿದ್ದೆ ಅಂತ ಹೇಳ್ಕೊಂಡು ನೋಡ್ತಾ ಇದ್ದಾಗ ಖುಷಿ ಆಗತ್ತಾ? ಧನ್ವಿಗೆ ಅಂದ್ರೆ ಅವಳಿಗೆ ಮಾತು ಸ್ಪಷ್ಟ ಇಲ್ಲ, ಇನ್ನು ಚಿಕ್ಕದಲ್ಲ, ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ, ಕೆಲವೊಂದು ವರ್ಡ್ಗಳು ಮಾತ್ರ ಕ್ಲೀನ್ ಆಗಿ ಬರಲ್ಲ. ಸೊ ಅವಳು ಇವಾಗ್ಲೂ ನಾವು ರೇಗಿಸ್ತಾ ಇರ್ತೀವಿ, ರಾಮಾಯಣಕ್ಕೆ ರಾಮಾಯಣ ಅಂತಾಳೆ. ರಾಮಣ್ಣಯ್ಯ ಕತೆ ಅಂತಿದ್ಲು ನೆನ್ನೆ. ಕತೆ ಹೇಳು ಯಾರಿದು ರಾಮಣ್ಣ ಯಾರು ಅಂತ ಯೋಚನೆ, ರಾಮ ಅಲ್ಲಿ ಕತೆ ಹೇಳು ಅಂತ. ಆಮೇಲೆ ಅರ್ಥ ಆಗೋ ತರ ಹೇಳ್ತಾಳೆ, ಬಟ್ ಸ್ಟಾರ್ಟಿಂಗ್ ತಕ್ಷಣ ಹೇಳಕ್ ಬರಲ್ಲ. ಇವ್ರ ಅಕ್ಕ ತಂಗಿ ಹೆಂಗೆ ಅಂದ್ರೆ ಇಬ್ರು ಆಟ ಆಡ್ತಿರ್ತಾರ, ಕಿತ್ತಾಡ್ಕೊಂಡಿರ್ತಾರೆ? ಯಾಕಂತಂದ್ರೆ ಯೂಶುವಲಿ ಸಿಬ್ಲಿಂಗ್ಸ್ ಅಂತಂದ್ರೆ ಡಿಫ್ರೆಂಟ್ ಶೇಡ್ಗಳು ಇದೆ, ಅಂದ್ರೆ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಇರ್ತಾರೆ. ಕೆಲವೊಂದ್ಸತಿ ಇಬ್ರು ಏನು ಒಂದೇ ತರ ಒಬ್ರೇ ಇರ್ಬೇಕು ಅಂತ ಆತರ ಇರ್ತಾರೆ. ಇವಳು ಹೇಳಿದ ಮಾತೇ ಕೇಳ್ತಾ ಇರ್ತಾರ ಅವಳು. ಒಂದೊಂದ್ಸತಿ ಫುಲ್ ಉಲ್ಟಾ, ಅವಳು ಇವಳು ಹೇಳಿದ ಮಾತು ಏನು ಕೇಳಲ್ಲ, ಎಲ್ಲ ಉಲ್ಟಾ ಹೇಳ್ತಾಳೆ. ಬಟ್ ಅವಳು ಶಿ ಲಿಸನ್ಸ್ ಟು ಹರ್, ಶಿ ಇಸ್ ವೆರಿ ಪೊಲೈಟ್ ಕಿಡ್. ಬಟ್ ಏನಂತಂದ್ರೆ ಸಮ್ ಟೈಮ್ಸ್ ಇವಳೇನಾದ್ರು ಬೇಡ ಅಂದಿದ್ದನ್ನ ಅವಳು ಮಾಡ್ಲೇಬೇಕು ಅನ್ಸ್ಬಿಟ್ರೆ ಅವಳು ಅದನ್ನೇ ಮಾಡ್ತಾಳೆ. ಅವಳು ನೆವರ್ ಸೇ ನೋ. ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ, ಯಾಕಂತಂದ್ರೆ ಸಾಮಾನ್ಯವಾಗಿರುತ್ತೆ ಈ ತರ ಚೈಲ್ಡ್ ಅಂದ್ರೆ ಕೆಲವು ಸೈಲೆಂಟ್ ಆಗಿ ಇದ್ಬಿಡ್ತಾರೆ, ಸಂಬಂಧನೇ ಇಲ್ದಿರೋ ತರ ಇರುತ್ತೆ ಮನೆ ಅಂತಂದ್ರೆ ಒಂದು ತರ ಬಿಕೋ ಅಂತ ಇರ್ತದೆ. ಮಕ್ಳು ಬಂದಾಗ ಆಗುವಂತ ಚೇಂಜಸ್ ಡಿಫ್ರೆಂಟ್. ಸೊ ಅದು ಎಕ್ಸ್ಪೀರಿಯನ್ಸ್ ಬೆಳೆದಿದ್ದೇ ಗೊತ್ತಾಗ್ಲಿಲ್ಲ ನಮ್ಗೆ, ಬಟ್ ಇವಳ್ದು ಸೇರಿ ಚೇಷ್ಟೆ ಮಾಡ್ತಾಳೆ ಅವಳು. ತುಂಬಾ ಖುಷಿ ಅನ್ಸದೆ, ಎಂಜಾಯ್ ಮಾಡ್ತೀವಿ ನಾವು, ಈಚ್ ಮೂಮೆಂಟು ಎಂಜಾಯ್ ಮಾಡ್ತೀವಿ. ಓಕೆ, ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ. ಏನಂತಂದ್ರೆ ಖುಷಿ ಅವಳಿದ್ರೆ ಸಾಕು, ಎಲ್ಲಾರ್ನು ನಗಿಸ್ತಾಳೆ. ನಮ್ಮ ಸ್ಟ್ರೆಸ್ ರಿಲೀಫಿಗೆ ಒಂದು ಬೆಸ್ಟ್ ಅಂತ ಅನ್ಸುತ್ತೆ. ಕನೆಕ್ಟೆಡ್ ಇರುತ್ತೆ, ಅಂದ್ರೆ ಅವಳಿದ್ರೆ ಯಾರನ್ನು ಸುಮ್ಮನೆ ಕೂತ್ಕೊಳ್ಳೋದು ಬಿಡಲ್ಲ, ಎಲ್ಲಾರ ಜೊತೆನೂ. ಅವಳು ಹೇಳಿದಿಕ್ ನಾವೇನಾದ್ರೂ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಯಾಕಮ್ಮ ಬೇಜಾರಲ್ಲಿ ಇದ್ಯಾ, ಕೋಪನ ನನ್ನ ಮೇಲೆ ಅಂತ ಅವಾಗ ಬರ್ತಾಳೆ. ಅವಳು ಹೇಳಿದಿಕ್ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ಬೇಕು ನಾವು, ಇಲ್ಲದೆ ಇದ್ರೆ ಗೊತ್ತಾಗೋಗುತ್ತೆ ಯಾಕೋ ಬೇಜಾರಲ್ಲಿ ಇದೀವಿ ಅಂತ. ಓಕೆ, ಸೊ ಇನ್ನೊಂದು ನಾನು ಕೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಈಗ ಪಬ್ಲಿಕ್ ಯಾವ ಥರ ಅಂತ ಹೇಳಿದ್ರೆ, ಓಕೆ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಹೇಳ್ಕೊಂಡು, ಈಗ ಒಂದನೇದು ಹೆಣ್ಮಗು ಆಯಿತು, ಎರಡನೇದು ಮತ್ತೆ ಹೆಣ್ಮಕ್ಳು ಆಯಿತು. ಸೊ ಪಬ್ಲಿಕ್ ಏನಾದರೂ ಅಂದಿದ್ದು ನಿಮಗೆ ಹರ್ಟ್ ಆಗಿದ್ದಿದೆಯಾ? ಆ ಥರ ಏನಾದ್ರು ಅನುಭವ ಆಗಿರೋದಿದೆಯಾ? ಯಾಕಂದರೆ ಸಮಾಜದ ಬಾಯಿಯನ್ನು ಮುಚ್ಚಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಫಸ್ಟ್ ಹೆಣ್ಮಗು ಹುಟ್ಟಿದ್ರು, ಅಯ್ಯೋ ಹೆಣ್ಮಕ್ಳು ಹುಟ್ಟಿದ್ರು, ಬಟ್ ನಾವು ಸಾಧಿಸಿ ತೋರಿಸುವಂಥದ್ದು ಡಿಫ್ರೆಂಟ್, ಆ ಒಂದು ಫೇಸನ್ನು ನಾವು ಫೇಸ್ ಮಾಡೋದು ಡಿಫ್ರೆಂಟ್. ಸೊ ಇಂಥ ಅನುಭವ ಏನಾದರೂ ಆಗಿತ್ತಾ ಅಂತ ಹೇಳ್ಕೊಂಡು? ಆ ಥರ ಅಂದರೆ ನೀವು ಹೇಳ್ದಂಗೆ ಜನಗಳು ಮಾತಾಡೋದು ಉಂಟು, ಬಟ್ ನಾವೇನು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಕೆಲವ್ರು ಬಂದು ಹೇಳ್ತಾರೆ, ನಮಗೂ ಹೆಣ್ಮಗು ಆಗಬೇಕಿತ್ತು, ಗಂಡು ಮಗು ಆಗೋಯ್ತು ಅಂತ ಕಮೆಂಟ್ ಮಾಡ್ತಾರೆ. ನಮಗೂ 2 ಹೆಣ್ಮಗು ಇಷ್ಟ, ಬಟ್ 2 ಗಂಡು ಮಕ್ಕಳಾಗೋಗಿದ್ದಾರೆ, ನಿಮ್ಮಷ್ಟು ಪುಣ್ಯ ಮಾಡಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಎದುರಿಗೂ ಬಂದು ಹೇಳಿದ್ದಾರೆ. ಜನರ ರಿಯಾಕ್ಷನ್ಸ್ಗಳು ನೀವು ಕೇಳಿದಾಗ, ನಿಮ್ಮ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡಿದಾಗ
ಸೊ ಯಾವ ಥರದ ರಿಯಾಕ್ಷನ್ಸ್ಗಳು ಅಂದರೆ ಪಾಸಿಟಿವ್ ಬಂದಿರುತ್ತೆ, ಸಮ್ಟೈಮ್ಸ್ ನೆಗೆಟಿವ್ ಬಂದಿರುತ್ತೆ. ನೆಗೆಟಿವ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಜನಗಳು ಯಾವ ಥರ ಹೇಳಿದ್ರೆ ಬರೀ ಇವರು ಇದಕ್ಕೆ ಟೈಮ್ ಕೊಡ್ತಾರೆ ಕಾಣುತ್ತೆ, ಸ್ಟಡೀಸಲ್ಲಿ ಇಲ್ಲ ಕಾಣುತ್ತೆ, ಸೊ ಬರೀ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಈಗಲೇ ಈಗ ಸೋಷಿಯಲ್ ಮೀಡಿಯಾ ಅಂದರೆ ಯಾವ ಥರ ಆಗಿದೆ ಅಂತಂದರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳನ್ನ ಹಾಕಿದ್ದು ಅಂತ ಹೇಳಿ ಅಂದರೆ ಅವ್ರ ಪರ್ಸನಲ್ ಲೈಫಿಗೆ ಇವರು ವ್ಯಾಲ್ಯೂಸ್ ಕೊಡ್ತಾ ಇಲ್ಲ, ಈ ಥರ ಸುಮಾರು ಮಾತುಗಳನ್ನ ನಾವು ಕೇಳ್ಕೊಂಡು ಬಂದಿದ್ದೀವಿ. ಸೊ ಇಂಥ ಮಾತುಗಳೆಲ್ಲರೂ ಫೇಸ್ ಮಾಡಿದ್ರೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಇವ್ರಿಗೆ ಇದೇ ಕೆಲ್ಸನ ಅಂತ ಆತರ ಎಲ್ಲ ಮಾಡ್ತಾರೆ. ಬಟ್ ಏನಂತಂದ್ರೆ ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ಬಾರ್ದು. ಮಕ್ಳು ಪಾಡಿನ ಮಕ್ಳು ಇರ್ತಾರೆ. ಇವಾಗ ನೋಡಿ ಅಲ್ಲಿ ಮಠಕ್ಕೆ ಹೋಗಿ ಬರೋದು ಅದೆಲ್ಲ ಸೆಕೆಂಡ್ರಿ. ಅವಳೇ ಹೇಳಿದಂಗೆ ಆಟ ಆಡ್ತಾರೆ, ಡೈಲಿ ಆಟ ಆಡ್ತಾರೆ. ಇಲ್ಲಿ ಸುತ್ತಮುತ್ತ ಇರೋ ಮಕ್ಳ ಜೊತೆ ಎಲ್ಲ ಆಟ ಆಡ್ತಾರೆ. ಎಲ್ಲ ನಾವು ಕವರ್ ಮಾಡಕ್ಕಾಗಲ್ಲ. ಆಟ ಆಡೋದು, ಸೈಕಲ್ ತುಳಿಯೋದು ಎಲ್ಲ ಕಂಪ್ಲೀಟ್ ಆಗಿ ಸೈಕಲ್ ಹೊಡಿತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ. ಆಮೇಲೆ ಇಲ್ಲಿ ಅವಳು ಕಣ್ಣ ಮುಚ್ಚಾಲೋಣ ಅಂತ ಡೈಲಿ ಒಂದೊಂದ್ಸತಿ ನನ್ ಜೊತೆನೂ ಆಟ ಆಡ್ತಾರೆ. ಸೊ ಹಂಗಂತ ನಾವು ಬರೀ ಹಾಡು ಬರೀ ಡ್ಯಾನ್ಸ್ ಮಾಡು ಅಂತ ಖಂಡಿತ ಹೇಳಲ್ಲ. ಊಟ ಮಾಡಿಸೋವಾಗ ನಾನು ಹೇಳ್ಕೊಡ್ತೀನಿ ಹಾಡು, ಅವಾಗ ಅವಳಿಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಅವಾಗ ಹೇಳ್ಕೊಡ್ತೀನಿ ಅಷ್ಟೇ. ಅವಾಗಲೇ ಕುತ್ಕೊಳ್ಳೋದು ಅವಳು ಊಟ ಮಾಡಕ್ ಕುತ್ಕೊಳಾಗ, ಇಲ್ಲರ ಸುಮ್ಮನೆ ಓಡಾಡ್ತಿರ್ತಾಳೆ. ಯಾಕಂತಂದ್ರೆ ನೋಡಿದವ್ರಿಗೆ ಏನ್ ಅನ್ಸುತ್ತೆ ಏನೋ ಗೊತ್ತಿಲ್ಲ, ಬಟ್ ಅವ್ರು ಅನ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಬರೀ ಅದನ್ನೇ ಹೇಳ್ತಿದ್ದಾರೆ ಕಾಣುತ್ತೆ. ಪಾಪ ಮಕ್ಳಿಗೆ ಫ್ರೀಡಮ್ ಇಲ್ಲ. ಸೊ ಬಟ್ ಅದರಲ್ಲೂ ನಿಮ್ದ್ರಲ್ಲಿ ನಂಗೆ ಇನ್ನೊಂದು ವಿಭಿನ್ನ ಅನಿಸಿದೆ ಏನು ಅಂತ ಹೇಳಿದರೆ ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಹಾಡುಗಳು. ಸೊ ಸಾಮಾನ್ಯ ಮಕ್ಕಳು ಅಂತೇಳಿ ಅಂತಾಗ ಸಿನಿಮಾ ಹಾಡುಗಳನ್ನು ಹಾಡೋದು ಕೇಳಿದ್ದೀವಿ, ಸೊ ಅಥವಾ ಬೇರೆ ಕಸ್ಟಮೈಸ್ಡ್ ಅಥವಾ ಕಮರ್ಷಿಯಲ್ ಸಾಂಗ್ಸ್ಗಳನ್ನು ಹಾಡೋದು ಕೇಳಿದ್ದೀವಿ. ಬಟ್ ನಿಮ್ದು ತೀರಾ ವಿಭಿನ್ನ ಇದೆ ಹಾಗೆ ನೋಡಿದ್ರೆ. ರಾಮ ಭಜನೆಗಳಾಗಿರ್ಬೋದು, ಆಮೇಲೆ ಇಂಥ ಬೂಚಿ ಬಂದಿದೆ ಮಕ್ಕಳಿಗೆ ಸಂಬಂಧಿಸಿದ. ಚಿಕ್ಕ ವಯಸ್ಸಿಂದನೂ ಅದೇ ಕೇಳ್ಕೊಂಡು ಬೆಳೆದಿರೋದು. ಯಾಕಂದ್ರೆ ಭಜನಾ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅದೇ ಫಿಲಮ್ ಸಾಂಗ್ಸ್ ಇವಾಗಲೂ ಅವಳಿಗೆ ಹಾಡಕ್ಕೆ ಗೊತ್ತಿಲ್ಲ. ಎಲ್ಲಾದ್ರೂ ಫಿಲಮ್ ಹಾಡು ಬರ್ಡೇಗೆ ಹೋದಾಗ ಫಿಲಮ್ ಹಾಡು ಅಂದ್ರೆ ಬರಲ್ಲ ಅವಳಿಗೆ ಫಿಲಮ್ ಹಾಡಕ್ಕೆ. ಅಷ್ಟೊಂದು ಕಾನ್ಫಿಡೆನ್ಸ್ ಆಗ ಹಾಡ್ತಾಳೆ. ಇವಾಗ ಮಕ್ಕಳದು ಬಾನದಾರಿಯಲ್ಲಿ ಬಾನಿಗೊಂದು ಎಲ್ಲೆಲ್ಲಿ ಆ ತರ ಹಾಡು ಬರುತ್ತೆ. ಇವಾಗಿನ ಜನರೇಷನ್ ಸಾಂಗ್ಸ್ಗಳು ಗೊತ್ತಿಲ್ಲ. ಅಂದ್ರೆ ನಾವು ಅಂದ್ರೆ ರೇಡಿಯೋನಲ್ಲಿ ಕೇಳ್ಬೇಕಾದ್ರೆ ಅದೆಲ್ಲ ಕೇಳ್ತೀವಿ, ಬಟ್ ಆದ್ರೂ ನಾವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ ಅದ್ರ ಬಗ್ಗೆ, ಹಾಡುಗಳ ಬಗ್ಗೆ. ನಾವು ಕೇಳೋದಕ್ಕೆ ಅಷ್ಟೊಂದು ನಾವು ಇಷ್ಟಪಡೋದಿಲ್ಲ ಇರೋದ್ರಿಂದ ಅವ್ರಿಗೂ ಅದು ಬಂದಿಲ್ಲ. ಸೊ ನಮ್ಗೆ ಯಾಕೆ ಅಂದ್ರೆ ಈ ಯಾವಾಗ್ಲೂ ಮ್ಯೂಸಿಕ್ ಅನ್ನೋದು ನಮಗ್ ಕನೆಕ್ಟ್ ಆಗಿರ್ಬೇಕು. ನಮ್ಗೆ ಅದು ಇವಾಗ ಬರೋ ಸಾಂಗ್ ಗಳೆಲ್ಲ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಹಳೆ ಹಾಡುಗಳೆಲ್ಲ ನಾವು ಹಳೆ ಹಾಡುಗಳು ಕೇಳ್ತೀವಿ, ಹಳೆ ಹಾಡುಗಳೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಹಳೆ ಹಾಡುಗಳು ಕೇಳ್ತೀವಿ, ಇದ್ರದ್ದು ಫಿಲ್ಮ್ ಸಾಂಗ್ಸ್ ಕೇಳ್ತೀವಿ. ಯಾವ್ದು ನಮಗ್ ಕನೆಕ್ಟ್ ಆಗುತ್ತೋ ಅದನ್ನ ಕೇಳ್ತೀವಿ. ಜಾಸ್ತಿ ಕನೆಕ್ಟ್ ಆಗದಿರೋ ಹಾಡುಗಳನ್ನ ಕೇಳಿದ್ರೆ ನಮ್ಗೆ ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಫಿಲ್ಮ್ ಹಾಡುಗಳು ಕೇಳ್ತಾರೆ, ಫಿಲ್ಮ್ ಹಾಡುಗಳು ಹಾಡ್ತಾರೆ. ಅಂದ್ರೆ ತುಂಬಾ ಸೆಲೆಕ್ಟೆಡ್ ಅಷ್ಟೇ, ಎಲ್ಲ ಹಾಡು ಬರಲ್ಲ. ತುಂಬಾ ಕಮರ್ಷಿಯಲ್ ಸಾಂಗ್ಸ್ ಎಲ್ಲ ಅಷ್ಟು ಬರಲ್ಲ, ಮಾಸ್ ಸಾಂಗ್ಸ್ ಅದೆಲ್ಲ ನಮಗೂ ಇಷ್ಟ ಆಗಲ್ಲ, ಅವ್ರಿಗೂ. ಇನ್ನೊಂದು ಕೇಳಬೇಕು ಅಂತಂದ್ರೆ, ಸೊ ಮಕ್ಕಳ ರೂಪುಗೊಳ್ಳುವಿಕೆಗೆ ಪೇರೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅಷ್ಟೇ ಗುರುಗಳು ಕೂಡ. ಸೊ ಅಷ್ಟೇ ಒಳ್ಳೆ ಗುರುಗಳ ಸಂಸ್ಕಾರ ಸಿಗುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರಿಬ್ಬರು ಕೂಡ ಇವಾಗ ಸಂಗೀತನೂ ಕಲಿತಿದ್ದಾರೆ, ಭರತನಾಟ್ಯನೂ ಕಲಿತಿದ್ದಾರೆ. ಸೊ ನಿಮಗೆ ಸಿಕ್ಕಿರುವಂತಹ ಗುರು, ಆ ಗುರುಗಳ ಬಗ್ಗೆ ಏನು ಹೇಳ್ಬೋದು ಅಂತ ಹೇಳಿ? ಸುಮಾರು ಜನ ಗುರುಗಳಿದ್ದಾರೆ. ಫಸ್ಟ್ ಧೃತಿ ಚಿಕ್ಕೋಳಿದ್ದಾಗಿಂದ ನಾವು ಕಸಿನ್ಸ್ ಎಲ್ಲರೂ ಒಬ್ರು ಮನೆಗೆ ಹೋಗ್ತಿದ್ವಿ. ಜಯಶ್ರೀ ರಮಣ್ ರಾವ್ ಅಂತ ಅವ್ರು ಹೇಳ್ಕೊಡ್ತಾ ಇದ್ರು. ಅವ್ರು ಕೀಬೋರ್ಡ್ ನುಡಿಸ್ಕೊಂಡು ಭಜನೆ ಹಾಡುಗಳು ಹೇಳ್ಕೊಡೋರು. ಇವಳು ಡ್ಯಾನ್ಸ್ ಮಾಡೋಳು ಸೋಫಾ ಮೇಲೆ. ಅವರು ಆ ರಾಗ ಕರೆಕ್ಟಾಗಿ ಡ್ಯಾನ್ಸ್ ಮಾಡೋಳು. ಅದಾದ್ಮೇಲೆ ಅವ್ರು ಕೆನಡಾಗೆ ಹೋದ್ರು, ವೀಣಾವಾಣಿ ಅಂತ. ಅವರು ಇವಳಿಗೆ ಹೇಳ್ಕೊಡಕ್ಕೆ ಶುರು ಮಾಡಿದ್ರು. ನಾವು ಎಲ್ಲರೂ ಹೋಗ್ತಿದ್ವಿ, ಬಟ್ ಜಾಸ್ತಿ ಕಾನ್ಸಂಟ್ರೇಟ್ ಇವಳಿಗೆ. ವಾಯ್ಸ್ ಟ್ರೈನಿಂಗ್ ಮಾಡೋರು, ವಾಯ್ಸ್ ಕಲ್ಚರ್ ಮಾಡೋರು ಅವ್ರಿಗೆ. ಆಮೇಲೆ ವಿದ್ಯಾ ಪವನ್ ಅಂತ ನನ್ನ ಕಸಿನ್ನೇ ಆಗ್ಬೇಕು ಅವಳು ಹೇಳ್ಕೊಡ್ತಿದ್ದಾಳೆ ಇವಾಗ ಕ್ಲಾಸಿಕಲ್ ಮ್ಯೂಸಿಕ್. ಗುರುಗಳು ಒಳ್ಳೆ ಗುರುಗಳು ಸಿಕ್ಕಿರೋದ್ರಿಂದ ನೀವೇ ನೋಡ್ಬೋದು ಅವಳು ಹಿಂಗೆ ಇನ್ನೂ ಕಲಿಬೇಕು ಅವಳು. ಇನ್ನೂ ಇವಾಗ ಸ್ಟಾರ್ಟಿಂಗ್ ಅಷ್ಟೇ, ಕಲಿಬೇಕು ಅವಳು. ಒಳ್ಳೆ ಗುರುಗಳು ಸಿಕ್ಕಿದೆ, ನಮ್ಮ ಪುಣ್ಯನೋ ಏನೋ ಅದು. ಅಂದರೆ ನಿಮ್ಮದು ಶಾಸ್ತ್ರೀಯ ಸಂಗೀತದ ಕಡೆಗೆ ಜಾಸ್ತಿ ಅಥವಾ ಯಾವ ರೀತಿ? ಅಂದರೆ ಸಂಗೀತ ಅಂತ ಹೇಳಿ ಅಂದಾಗ ಪ್ರತಿಯೊಂದರ ಜ್ಞಾನ ಕೂಡ ಇರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಬೇರೆ ಪ್ಲಾನ್ಸ್ಗಳಿದೆಯಾ? ಅಂದರೆ ಈಗ ಇವಾಗ ಸುಮಾರು ವಚನಗಳು ಹಾಡಿದಾಳೆ ಜೈಂಕಾರ್ ಯೂಟ್ಯೂಬ್ ಚಾನಲ್ಗೆ. ಆಮೇಲೆ ಫೋಕ್ ಸಾಂಗ್ಸ್ ಹಾಡಿದಾಳೆ. ಅಂದ್ರೆ ಬೇರೆ ಬೇರೆ ಜಾನರ್ಸ್ ಹಾಡ್ತಿದ್ದಾಳೆ. ಅಂದ್ರೆ ಇವಾಗ ಪ್ರಯತ್ನ ಮಾಡ್ತಿದ್ದಾಳೆ, ಬಟ್ ಟ್ರೈನ್ ಮಾಡ್ಬೇಕಾದ್ರೆ ಕ್ಲಾಸಿಕಲ್ ಟ್ರೈನ್ ಫೌಂಡೇಶನ್ ಚೆನ್ನಾಗಿದ್ರೆ ಆಮೇಲೆ ಯಾವ ಹಾಡು ಬೇಕಾದ್ರೂ ಹಾಡ್ಬೋದು. ಸೊ ಅದಕ್ಕೆ ನಾವು ಫಸ್ಟ್ ಕ್ಲಾಸಿಕಲ್ ಕಲ್ತ್ಬಿಟ್ರೆ ಆಮೇಲೆ ಯಾವ ಜಾನರ್ ಬೇಕಾದ್ರೂ ಹಾಡ್ಲಿ. ಯಾವ ಥರ ಅಂದಿದ್ದಿದ್ಯಾ ಅಂತಂದ್ರೆ
ಮಕ್ಕಳು ಏನಂತ ಹೇಳ್ತಾರೆ, ಆ ಚಂಚಲ್ ಮನಸ್ಸು ಅಂತಾನೆ ಹೇಳ್ತಾರೆ. ಒಂದ್ಸಲ ಕೂತಾಗ ಸಂಗೀತ ಹೇಳಬೇಕು ಅಂತ ಅನ್ಸುತ್ತೆ, ತಕ್ಷಣಕ್ಕೆ ಏನೋ ಒಂದು ಅಟ್ರಾಕ್ಷನ್ ಆಗುತ್ತೆ, ನಾನು ಆಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಥರ ಡೈವರ್ಷನ್ ಆದಾಗ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳ್ಕೊಂಡು? ಆಗತ್ತೆ ಅದು ಬಿಟ್ಬಿಡ್ತೀರಾ ಅವಾಗ? ಬಿಡ್ತೀನಿ. ಅವಳಿಗೆ ಇಂಟ್ರೆಸ್ಟ್ ಬಂದಾಗ ಅವಳೇ ಬರ್ತಾಳೆ. ಅವಳಿಗೆ ಪ್ರೋಗ್ರಾಮ್ಸ್ ಇದೆ ಅಂದ್ರೆ ಅವಳಿಗೆ ಭಯ ಇರುತ್ತಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅವಳೇ ಪ್ರಾಕ್ಟೀಸ್ ಮಾಡ್ತಾಳೆ. ಫೋರ್ಸ್ ಮಾಡಲ್ಲ, ಪ್ರೆಷರ್ ಹಾಕಲ್ಲ, ಮಾಡಲೇಬೇಕು ಅಂತ. ನಿನ್ ಧೃತಿಗೆ ನೆನಪಿದ್ಯಾ ನೀನು ಕೊಟ್ಟಂತ ಫಸ್ಟ್ ಕಚೇರಿ, ಫಸ್ಟಿಗೆ ಹಾಡಿರುವಂಥದ್ದು? ನೆನಪಿರುವಂಥದ್ದು ಕಚೇರಿ ಯಾವುದಿದೆ? ರೀಸೆಂಟ್ ಆಗಿ ಯಾವಾಗಾದ್ರೂ ಕೊಟ್ಟಿದ್ರಾ? ಮೊನ್ನೆ ಒಂದು ಆರ್ಟಿ ನಗರಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ವಾರ್ಷಿಕೋತ್ಸವ ಆಯ್ತು, ಕರೆದಿದ್ರು. ಓಕೆ. ಅವ್ರು ಆಯ್ತು ಒಂದು ತಿಂಗಳು ಮುಂಚೆ ಹೇಳಿದ್ರು ಈ ತರ ಇದೆ ವಾರ್ಷಿಕೋತ್ಸವ. ಅವ್ರ ಮೊಮ್ಮಗಂಗೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಅವ್ರು ಸ್ಪಾನ್ಸರ್ ಮಾಡಿ ಇವ್ರನ್ನ ಮೀಟ್ ಮಾಡ್ಲೇಬೇಕು ಅಂತ ಇಷ್ಟಿದಾನೆ ಅವನು. ಫುಲ್ ಕೂತಿದ್ದ ಅವನು ಮುಂದೆನೆ. ಲೋಕೇಶ್ ಅಂತ ಫೌಂಡರ್ ಮೊಮ್ಮಗ, ತುಂಬಾನೇ ಅವನಿಗೋಸ್ಕರ ಇವ್ರದ್ದು ಪ್ರೋಗ್ರಾಮ್ ಹಿಡ್ಸಿದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಿ ನೆನಪಿದೆ ನೀನು ಹಾಡಿದಂಥ ಯಾವ್ದಾದ್ರು ಒಂದು ಹಾಡು, ತುಂಬ ಇಷ್ಟಪಟ್ಟು ಹಾಡ್ತೀಯ ಅಂತ ಹೇಳುವಂಥದ್ದು ಯಾವ್ದಾದ್ರು ಹಾಡು? ಪ್ರತಿ ಕಚೇರಿಯಲ್ಲಿ ಕೂಡ ನಂಗೆ ಇದು ಹಾಡು ಹಾಡ್ಲೇಬೇಕಮ್ಮ ಅಂತ ಯಾವ ಥರ ಹೇಳಿದ್ದಿದ್ಯಾ, ಅಥವಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರ? ತುಂಬಾ ಇಷ್ಟ ಬೊಮ್ಮ ಬೊಮ್ಮತ ಗಣಪತಿ ಮೇಲೆ. ಸೊ ಹಾಗಾಗಿ ಮರಾಠಿ ಭಜನ್ ಅದು. ಓಕೆ, ಅದನ್ನ ಹಾಡ್ತಾರೆ. ಹಾಡ್ಬೋದಾ? ಒಟ್ಟಿಗೆ ಹಾಡ್ತೀರಾ ಪೇರೆಂಟ್ಸ್? ಬೊಮ್ಮ ಬೊಮ್ಮ ತಯ್ಯ ತಯ್ಯ ನಕ್ ದಿನು ಭಜನ್ ಕರೆ. ಬೊಮ್ಮ ಬೊಮ್ಮ ತಯ್ಯ ತಯ್ಯ ನಕ್ ದಿನು ಭಜನ್ ಕರೆ. ಉದನಿ ತನಾದ್ರ ಧನಿ ದಿರ್ತಾಂ ತೋಂ ತೈ ತೈ ಗಣಪತಿ ನಾಮ್ ಸದಾ. ಉದನಿ ತನಾದ್ರ ಧನಿ ದಿರ್ತಾಂ ತೋಂ ತೈ ತೈ ಗಣಪತಿ ನಾಮ್ ಸದಾ. ದಿಕ್ಕುತ್ತಾನ ದಿಮ್ಮಿಕ್ಕಿಡ್ಗ ತಾಕಡ್ದ ತಾಳತ ಪೋಡುತ್ತಾಂ. ದಿಮ್ಮಿಕ್ಕಿಡ್ಗ ದಿಕ್ಕುತ್ತಾನ ದಿಮ್ಮಿಕ್ಕಿಡ್ಗ ತಾಕಡ್ದ ತಾಳತ ಪೋಡುತ್ತಾಂ. ಉದನಿತನಾದ್ರ ಧನಿ ದಿರ್ತಾಂ ತೋಂ ತೈ ತೈ ಗಣಪತಿ ನಾಮ್ ಸದಾ. ಉದನಿತನಾದ್ರ ಧನಿ ದಿರ್ತಾಂ ತೋಂ ತೈ ತೈ ಗಣಪತಿ ನಾಮ್ ಸದಾ. ತೈ ತೈ ಗಣಪತಿ ನಾಮ್ ಸದಾ. ತೈ ತೈ ಗಣಪತಿ ನಾಮ್ ಸದಾ. ಸೊ ನನಗೆ ಇನ್ನೊಂದು ನಿಮ್ಮ ಕಾಂಬಿನೇಷನಲ್ಲಿ ತುಂಬ ಡಿಫ್ರೆಂಟ್ ಅನ್ಸಿರೋದು ಡ್ರೆಸ್ ಕಾಂಬಿನೇಷನ್. ಸೊ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಟ್ವಿನ್ಸ್ಗಳು ಸೇಮ್ ಥರ ಡ್ರೆಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಇದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ನಿಮ್ಮ ವಿಡಿಯೋದು. ಸೊ ಈ ಪ್ಲಾನ್ ನೀವೇ ಮಾಡಿರೋದಾ, ಈ ಥರ ಸೇಮ್ ಮಾಡೋಣ ಅಂತ ಹೇಳ್ಕೊಂಡು? ಆ್ಯಕ್ಚುಲಿ ನಮ್ದೇನು ಪ್ಲ್ಯಾನ್ ಇರಲಿಲ್ಲ ಇದೇ ಥರ ಹಾಕಬೇಕು ಅಂತ. ಫಸ್ಟ್ ಟೈಮ್ ಯಾವುದೋ ಹಬ್ಬಕ್ಕೆ ಒಂದೇ ಥರದ್ದು ಆನ್ಲೈನಲ್ಲಿ ನೋಡ್ತಿದ್ದೆ, ಒಂದೇ ಥರದ್ದು ಸಿಕ್ತಲ್ಲ ಇಬ್ರಿಗೂ, ಏಜ್ ವೈಸು ಸಿಕ್ತು. ಸೊ ಹಾಗಾಗಿ ಹಾಕಿದೆ, ಎಲ್ರಿಗೂ ಅದೇ ಇಷ್ಟ ಆಯಿತು. ಸೊ ಅವಾಗಿಂದ ತೊಗೊಂಡ್ರೆ ಒಂದೇ ಥರದ್ದು ತೊಗೊತೀನಿ, ಇಲ್ಲದ್ರೆ ತೊಗೊಳೋದೇ ಇಲ್ಲ ಹೊಲಿಸ್ತೀನಿ. ಆಲ್ಮೋಸ್ಟ್ ಎಲ್ಲನೂ ಅದೇ ಥರ ಇದೆ ಹಾಗಾದ್ರೆ ಪ್ರತಿಯೊಂದು. ಓಕೆ. ಸೊ ಈಗ ಒಂದು ಕಚೇರಿ ಕೊಡಬೇಕಾದ್ರೆ ಪ್ರೀ ಪ್ರೊಡಕ್ಷನ್ ಅಂದರೆ ನಮ್ಮದು ಪೂರ್ವ ತಯಾರಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳ ಕಚೇರಿ ಅಂತ ಹೇಳುವಾಗ ಸಾಮಾನ್ಯವಾಗಿ ದೊಡ್ಡವರು ಹಾಡ್ತಾರೆ ಅಂತ ಹೇಳಿ ಆದಾಗೂ ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಧ್ವನಿ ರೆಡಿ ಮಾಡ್ಕೊಳ್ಳೋದಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಈ ಮಕ್ಕಳದ್ದು ಯಾಕಂದರೆ ಅವರು ವಾಯ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ನೀವೇ ಟ್ರೈನ್ ಅಪ್ ಮಾಡಬೇಕಾಗತ್ತೆ. ಸೊ ಕೋಲ್ಡ್ ವಾಟರ್ ಕುಡಿದ್ರೆ ಗಂಟೆ ಕೆಟ್ಟೋಗುತ್ತೆ. ಸೊ ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳ್ಕೊಂಡು ನಿಮ್ಮ ಪೂರ್ವ ತಯಾರಿ ಯಾವ ರೀತಿಯಾಗಿರುತ್ತೆ? ಕಾನ್ಸಂಟ್ರೇಟ್ಸ್ ಆನ್ ಸರ್. ಅವಳಿಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಷ್ಟೇನಿಲ್ಲ. ಅವಳಿಗೆ ಗೊತ್ತು ಅಂದ್ರೆ ಇವಾಗ ಆಫ್ಕೋರ್ಸ್ ಸಮ್ಮರ್ ಇರೋದ್ರಿಂದ ಐಸ್ ಕ್ರೀಮ್ ತಿನ್ನೋದು ಅದೆಲ್ಲ ಕಾಮನ್ ಮಕ್ಕಳು, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇವಾಗ ನಾವು ಸ್ವಲ್ಪ ದಿವಸ ಒಂದೆರಡು ದಿವಸ ಮುಂಚೆ ತಿನ್ಬೇಡ, ಇದಿದೆ ಪ್ರೋಗ್ರಾಮ್ ಇದೆ ಅಂತೆಲ್ಲ ಹೇಳಿದ್ರೆ ಅವಳು ಕೇಳ್ತಾಳೆ. ಸೊ ಹಾಗಾಗಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ, ಅವಳು ಕಾನ್ಸಂಟ್ರೇಟ್ ಮಾಡ್ಕೊಂತಾಳೆ ಅವಳ ಬಗ್ಗೆ. ಟ್ರೈನಿಂಗ್ ಎಲ್ಲ ಕಾಮನ್, ಅವಳು ಟ್ರೈನ್ ಮಾಡ್ತಾಳೆ ಹಿಂಗೆ ಯಾವ್ದಾದ್ಮೇಲೆ ಯಾವ್ದು ಅಂದ್ರೆ ಪ್ರೋಗ್ರಾಮ್ ಇದೆ ಅಂತ ಅಂದ್ಮೇಲೆ ನಾವು ಅದನ್ನ ಸ್ವಲ್ಪ ಟೈಮ್ ಟೇಬಲ್ ಹಾಕೊಳ್ಳೋದು ಅದೆಲ್ಲ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಅವ್ಳು ಪ್ಲಾನ್ ಮಾಡ್ಕೊಂತಾಳೆ. ಟ್ರೈನ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಒಂದು ಆಲ್ಟರ್ ಮಾಡೋದಿದ್ರೆ ಅದೆಲ್ಲ ನಾನು ಇನ್ಪುಟ್ ಕೊಡ್ತೀನಿ. ಆಮೇಲೆ ಅವಳು ಏನಾದ್ರು ಹಾಡ್ತಾ ಇರ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಅವಾಗೂ ಒಂದ್ ಸ್ವಲ್ಪ ಇನ್ಪುಟ್ ಸರಿಗ್ ಬರ್ತಿಲ್ಲ, ಸ್ವಲ್ಪ ಬೇರೆ ತರ ಟ್ರೈನ್ ಮಾಡ್ಕೋಬೇಕು, ಅಥವಾ ಅವ್ರ ಗುರುಗಳನ್ನ ಕೇಳೋದಾಗ್ಲಿ, ಈ ತರ ನೆಕ್ಸ್ಟ್ ಈ ತರ ಪ್ರೋಗ್ರಾಮ್ ಇದೆ, ಏನಾದ್ರು ಚೇಂಜಸ್ ಮಾಡ್ಬೇಕು, ಹೆಂಗ್ ಮಾಡ್ಬೋದು ಅಂತ
ಸೊ ಹಾಗಾಗಿ ಕಾನ್ಸಂಟ್ರೇಟ್ ಅಂದ್ರೆ ನಾವು ಅಷ್ಟೊಂದು 100% ಅವಳ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇದ್ರು ಅವಳ ಪಾಡ್ಗಳು ನೋಡ್ಕೊಂತಾಳೆ. ಓಕೆ. ಸೊ ಮತ್ತೆ ಇನ್ನೊಂದು ಇರುತ್ತೆ ಏನಂತ ಹೇಳಿದ್ರೆ, ಈಗ ನಾವು ಹೊರಗಡೆ ಹೋದಂಥ ಟೈಮಲ್ಲಿ ಸೊ ಎಲ್ಲೋ ಪಾಸ್ ಆಗಿರುತ್ತೆ, ನಿಮ್ಮ ಮಕ್ಕಳ ವಾಯ್ಸ್ ಕೇಳ್ತಾ ಇರುತ್ತೆ. ಒಂದು ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಒಂದು ಕ್ಯಾಬಲ್ಲಿ ಯಾವ ಸಾಂಗ್ ಹಾಕಿರ್ಬೋದು, ಅಥವಾ ಆ ಕಡೆ ಈ ಕಡೆ ಓಡಾಡಿದಾಗ ಆ ಥರ ಅನುಭವ ಆಗಿದೆಯಾ? ಅವತ್ ಮೆಟ್ರೋದಲ್ಲಿ ಹೋಗ್ತಿದ್ವಿ, ಅವಳು ಇರ್ಲಿಲ್ಲ, ನಾನು ಇವಳು ಹೋಗ್ತಿದ್ವಿ. ಅವಾಗ ಯಾರೋ ಇವಳು ಮುಖ ನೋಡಿ ಗುರ್ತು ಹಿಡ್ದಿದ್ದಾರೆ, ಬೇಕು ಅಂತ ಅವ್ರು ಹಾಡ್ ಹಾಕಿದ್ರು. ಇವಳು ಹೇಳಿದ್ಲು, ಅಮ್ಮ ರಾಮನಾಮವೆಂಬೋ ಹಾಕ್ತಾ ಇದಾರೆ ನೋಡ್. ಅವರು ಕನ್ಫ್ಯೂಷನ್ ಬಂದ್ ಮಾತಾಡ್ಸದ ಬೇಡವಾ ಅಂತ, ಇವಳೇನ ಅಲ್ವಾ ಅಂತ. ಅದಕ್ಕೆ ಹಾಡ್ ಹಾಕ್ಬಿಟ್ಟು ಇವಳು ರಿಯಾಕ್ಷನ್ ನೋಡಿದ್ರು, ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ಆಮೇಲೆ ಅವ್ರಿಗೆ ಕನ್ಫರ್ಮ್ ಆಯ್ತು. ಸೊ ಆ ಥರ ಗುರ್ತು ಹಿಡಿ ಮಾತಾಡ್ತಾರಲ್ಲ, ಅವಾಗ ನಿಮಗೆ ಇನ್ಪುಟ್ ಕೊಟ್ಟದ್ದಿದೆಯಾ? ಅಂದ್ರೆ ನೀವು ಈ ಥರದ ವಿಡಿಯೋಸ್ಗಳು ಮಾಡಿ ಅಥವಾ ಈ ತರ ಚೇಂಜಸ್ ತಗೊಂಡ್ ಬನ್ನಿ, ಈ ತರ ಇನ್ಪುಟ್ ಯಾರಾದ್ರೂ ಫೀಡ್ಬ್ಯಾಕ್ ಕೊಟ್ಟದ್ದಿದ್ಯಾ? ಆ ತರ ಯಾರು ಇಷ್ಟ ಆಗತ್ತೆ, ತುಂಬಾ ಕನೆಕ್ಟೆಡ್ ಆಗ್ತಾರೆ. ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರನು ಕಾಂಬಿನೇಷನ್ ಮಾಡ್ಬೋದು ಅಕ್ಕ ತಂಗಿದ್ದು ಅಂತ. ಎಲ್ಲರೂ ಪಾಸಿಟಿವ್ ಆಗೇ ಫೀಡ್ಬ್ಯಾಕ್ ಬಂದಿದೆ. ಆ ಥರ ನೆಗೆಟಿವ್ ಅಥವಾ ಈ ತರ ತಿದ್ದುಗೋಳಿ ಅಂತ ಯಾರು ಏನು ಹೇಳಿಲ್ಲ. ಫೀಡ್ಬ್ಯಾಕ್ಸ್ ಎಲ್ಲ ಪಾಸಿಟಿವ್ ಆಗಿದೆ. ಅಂದ್ರೆ ಆಫ್ ಕೋರ್ಸ್ ಇನ್ನು ಟೆಂಪಲ್ಸ್ ಹೇಳ್ತಾರೆ, ಅಲ್ಲಿ ಟೆಂಪಲ್ ಚೆನ್ನಾಗಿದೆ, ಅಲ್ಲಿ ಟ್ರೈ ಮಾಡಿ ನೀವು ಶೂಟ್ ಎಲ್ಲ ಇಟ್ಕೊಳ್ಳಿ ಅಂತ. ಓಕೆ. ಸೊ ಮತ್ತೆ ಇನ್ನೊಂದು ಏನು ಕೇಳಬೇಕು ಅಂತ ಹೇಳಿದ್ರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇನ್ವಾಲ್ವ್ ಆಗೋದು ಅನ್ನುವಂಥದ್ದು ಒಂಥರ ಅಟ್ಯಾಚ್ಮೆಂಟ್, ಅಂದರೆ ಮ್ಯಾಗ್ನೆಟಿಕ್ ಪವರ್ ಥರ. ಅದು ಒಂದ್ಸಲ ಅಟ್ಯಾಚ್ ಆದರೆ ಅದು ಕಂಟಿನ್ಯೂಷನ್ ಇರಬೇಕಾಗುತ್ತೆ. ಸೊ ಜನನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಗೆಲ್ಲೋ ಅನ್ಸಿದ್ದಿದ್ಯಾ, ಅಯ್ಯೋ ನಾನು ಯಾಕೆ ಹಾಕುದಪ್ಪ, ಇನ್ನು ಪ್ರತಿ ಸಲ ಹಾಕ್ಬೇಕಲ್ಲ ಅಂತ? ನಾವು ಆ ಥರ ಪ್ರೆಷರ್ ತಗೊಂಡೇ ಇಲ್ಲ ಇಲ್ಲಿ ತನಕ. ಸುಮ್ಮನೆ ಅವ್ರು ಆಟ ಆಡ್ತಿರೋದು, ಹಾಡ್ತಿರೋದೇ ವಿಡಿಯೋ ಮಾಡಿ ಹಾಕ್ತೀನಿ ಹೊರತು ಅದಕ್ಕೋಸ್ಕರ ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡೇ ಇಲ್ಲ. ಅದೇ ಕಾನ್ಸಂಟ್ರೇಟ್ ಇಟ್ಕೊಂಡಿಲ್ಲ. ನಾನು ಪ್ರೆಷರ್ ತಗೊಳ್ಳೋದೇ ಇಲ್ಲ ಅದಕ್ಕೋಸ್ಕರ. ಇವಾಗ ಮಠಕ್ಕೆ ಇದೇ ದಿವಸ ಇದೇ ಟೈಮಲ್ಲೇ ರಿಲೀಸ್ ಮಾಡ್ಬೇಕು ಅಂತ ಏನಿಲ್ಲ. ನಮ್ಗೆ ಯಾವಾಗ ಆಗುತ್ತೋ ಅವಾಗ ಅವ್ರದ್ದು ಆಕ್ಟಿವಿಟೀಸ್ ಏನಾರು ಹಾಕ್ಬೇಕು ಅಂತಿದ್ರೆ, ಅಥವಾ ಅವ್ರದ್ದು ಏನಾರು ಒಂದು ಹೊಸ ಹಾಡ್ ಕಲ್ತ್ಕೊಂಡಿರೋದು, ಹೊಸ ಡ್ಯಾನ್ಸ್ ಕಲ್ತ್ಕೊಂಡಿರೋದು, ದನ್ವಿ ಆ ತರದ್ ಏನಾರು ಇದ್ರೆ ಇಟ್ ಈಸ್ ಗುಡ್ ಫಾರ್ ಸೊಸೈಟಿ ಅಂತ ಅನ್ಸಿದ್ರೆ ಅವಾಗ ನಾವು ಹಾಕ್ಸ್ತೀವಿ ಅಷ್ಟೇ ಹೊರತು ಇದೇ ದಿವಸ ಹಾಕ್ಬೇಕು, ಇದೇ ಟೈಮಲ್ಲಿ ರಿಲೀಸ್ ಮಾಡ್ಬೇಕು ಅಂತಲ್ಲ ಏನೂ ಇಲ್ಲ. ಮತ್ತೆ ಸ್ಕೂಲಿಗೆ ಬಂದಾಗ ಸೊ ಅಕಾಡೆಮಿಕ್, ನಾನು ಆಗಲೇ ಹೇಳಿದಾಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಾಡೆಮಿಕ್ ಸಪೋರ್ಟ್ ಯಾವ ರೀತಿ ಇದೆ ಅಂತಂದರೆ, ಯಾಕೆ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಕಚೇರಿಗಳು ಬಂದಾಗ ಅಲ್ಲಿ ಪರ್ಮಿಷನ್ ಕೊಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಬೆಳಗ್ಗೆ ಯಾವುದು ನಾವು ಒಪ್ಕೊಳ್ಳೋದೇ ಇಲ್ಲ. ಇದ್ರೆ ಔಟ್ ಆಫ್ ಸ್ಟೇಷನ್ನು ಅಷ್ಟೇ, ನಾವು ಅಷ್ಟೊಂದು ಪ್ರಿಫರ್ ಮಾಡಲ್ಲ ಟ್ರಾವೆಲ್ ಮಾಡೋಕ್ಕೆ ಎಲ್ಲ. ಸಂಜೆ ಹೊತ್ತಿರುತ್ತೆ ಇದ್ರೆ ಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಆ ಥರ ಏನಿಲ್ಲ. ಹಾಕ್ಸೋದಕ್ಕೆ ಇದ್ರೆ ಇನ್ನು ಚಿಕ್ಕ ಮಕ್ಕಳು ಇನ್ನು ಇವಾಗ ಬೆಳೀತಾ ಇದಾರೆ. ಸೊ ಹಾಗಾಗಿ ನಾವು ಅಷ್ಟೊಂದೆಲ್ಲ ಒಪ್ಕೊಳ್ಳೋದು ಆ ತರದೆಲ್ಲ ತಗೊಳಕ್ ಆಗೋದಿಲ್ಲ, ಒಪ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಮಕ್ಳು ಇರೋದ್ರಿಂದ ಅವ್ರಿಗೆ ಹಾರ್ಡ್ಲಿ ಒಂದು 2 hours 3 hours ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ. ಸೊ ಜಾಸ್ತಿ ಪ್ರೆಷರೈಸ್ ಮಾಡಕ್ ಆಗಲ್ಲ ನಾವು. ಸೊ ಹಾಗಾಗಿ ನಾವು ಯಾವಾಗ್ಲೂ ಒಪ್ಕೊಂಡ್ರೆ ಈವ್ನಿಂಗ್ ಟೈಮ್ಸ್ ಅಲ್ಲೇ ಒಪ್ಕೊಂತೀವಿ, ಸ್ಕೂಲ್ ಇಲ್ದೇ ಇರೋ ಟೈಮಲ್ಲೇ ಒಪ್ಕೊಂತೀವಿ. ಸೊ ಇಲ್ಲದ್ರೆ ಸ್ಯಾಟರ್ಡೆ ಸಂಡೇಸ್ ಆ ತರದ ಟೈಮಲ್ಲಿ ಇರುತ್ತೆ. ಸೊ ಮ್ಯಾನೇಜ್ ಆಗುತ್ತೆ. ಸ್ಕೂಲ್ ಅವ್ರಿಗೂ ಅಂದ್ರೆ ಸಪೋರ್ಟ್ ಹೆಂಗಿರುತ್ತೆ ಅಂತ ಸಪೋರ್ಟ್ ಇದೆ. ಅವ್ರು ಅಂದ್ರೆ ಅವ್ರ ಮ್ಯೂಸಿಕ್ ಟೀಚರು ಎಲ್ಲಾರು ಅವರು ರೆಕಗ್ನೈಸ್ ಮಾಡ್ತಾರೆ. ಸೊ ಅವರು ಸಪೋರ್ಟ್ ಮಾಡ್ತಾರೆ. ಬಟ್ ಆಸ್ ಅ ಅಂದ್ರೆ ಫಾರ್ ಟೈಮ್ ಬೀಯಿಂಗ್ ಈ ತರ ಪರ್ಮಿಷನ್ ತಗೊಂಡು ರಜಾ ತಗೊಂಡು ಟ್ರಾವೆಲ್ ಅದೆಲ್ಲ ಏನೂ ಮಾಡಿಲ್ಲ. ಪ್ರಾಬ್ಲಿ ಇನ್ ಫ್ಯೂಚರ್ ಅದು ಆಗ್ಬೋದು, ಬಟ್ ಈಗ ಸದ್ಯಕ್ಕಂತೂ ಜಸ್ಟ್ ಈವ್ನಿಂಗ್ ಪ್ರೋಗ್ರಾಮ್ಸ್, ಶಾರ್ಟ್ ಡ್ಯೂರೇಷನ್ ಪ್ರೋಗ್ರಾಮ್ಸ್ ಮಾತ್ರ ಕೊಡ್ತಾ ಇದ್ದಾರೆ. ಓಕೆ. ಸೊ ಅಕಾಡೆಮಿಕ್ ಅಲ್ಲಿ ಬಂದಾಗ ಹೆಂಗಿದ್ದಾಳೆ ಸ್ಟಡೀಸ್ ಅಲ್ಲಿ? ಕ್ವಿಕ್ ಲರ್ನರ್ ಅವಳು. ಏನ್ ಜಾಸ್ತಿ ನೀವೇ ಕಲ್ಸ್ಕೊಡ್ತೀರಾ ಮಕ್ಕಳಿಗೆಲ್ಲ? ಸಿಲೆಬಸ್ಸು ಕೂಡ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಓದು ಅಂತೀನಿ ಅನ್ನೋದು ಬಿಟ್ರೆ ಮಿಕ್ಕಿದ ಟೈಮಲ್ಲೆಲ್ಲ ತುಂಬ ಪ್ರೆಷರ್ ಹಾಕಲ್ಲ ಓದು ಅಂತ. ಬೇಗ ಕಲ್ತ್ಕೊಂತಾಳೆ ಅವಳು. ಅಂದ್ರೆ ನಿಮ್ದೇನಾದ್ರು ಟೈಮ್ ಟೇಬಲ್ಸ್ ತರ ಏನಾದ್ರು ಮಾಡ್ಕೊಂಡಿದ್ದೀರಾ ಮಕ್ಕಳಿಗೆ? ಇಲ್ಲ. ಅಂದ್ರೆ ಈಗ ಸಾಮಾನ್ಯ ಪಬ್ಲಿಕ್ ಈಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅವರು ಡೈಲಿ ಯಾವ ತರ ಎಲ್ಲ ಪ್ಲಾನ್ ಮಾಡಿರ್ಬೋದು. ಸೊ ಡೈಲಿ ಇಷ್ಟು ಟೈಮ್ ಪ್ರಾಕ್ಟೀಸಿಗೆ ಬಿಡ್ತಾರಾ ಅಥವಾ ಇಷ್ಟು ಟೈಮ್ ಓದಿಸ್ತಾರಾ, ಹೆಂಗಿರುತ್ತೆ ಅಂತ? ಅಂದ್ರೆ ಅವರು ಅಂದ್ರೆ ಬಂದ ತಕ್ಷಣ ಹೋಮ್ವರ್ಕ್ ಮಾಡು ಅಂತ ಹೇಳ್ತೀವಿ. ಅವಳು ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡ್ಬಿಟ್ಟು ಹೋಮ್ವರ್ಕ್ ಮಾಡ್ತಾಳೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಆಮೇಲೆ ಅಕಸ್ಮಾತ್ ಏನಾದ್ರು ಹೊಸ ಪಾಠಗಳಾಗಿದ್ರೆ, ಸಂಗೀತದ ಹೊಸ ಪಾಠ ಆಗಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಪಾಠಕ್ಕೆ ಹೋಗ್ಬೇಕಾದ್ರೆ ಅದನ್ನ ಕೇಳ್ತಾರೆ. ಸೊ ಹಾಗಾಗಿ ಆಟ ಆಡ್ಕೊಂಡ್ ಬಂದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಊಟ ಮಾಡಿ ಮಲ್ಕೊಳ್ತಾರೆ ಅಷ್ಟೇ. ಸ್ಕೂಲ್ ಡೇಸ್ ಅಲ್ಲಿ ಆ ತರ ಇರುತ್ತೆ. ಸೊ ರೊಟೀನ್ ಏನಿಲ್ಲ, ಬಂದ ತಕ್ಷಣ ಹೋಮ್ ವರ್ಕ್ ಮಾಡ್ಬೇಕು. ಅದೇನು ಅಂದ್ರೆ ಚಿಕ್ಕ ಮಕ್ಳಾಗಿರೋದ್ರಿಂದ ಅವ್ರಿಗೇನಂತ
ಲಾಂಗ್ ಹೋಮ್ ವರ್ಕ್ಸ್ ಎಲ್ಲ ಏನಿರಲ್ಲ. ಇರಲ್ಲ. ಸೊ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಹೋಮ್ ವರ್ಕ್ಸ್ ಮುಗಿಯುತ್ತೆ, ಆಮೇಲೆ ಆಟ, ಆಮೇಲೆ ಪ್ರಾಕ್ಟೀಸು, ಆಮೇಲೆ ಊಟ, ನಿದ್ದೆ ಅಷ್ಟೇ. ಮತ್ತೆ ಇನ್ನೊಂದು ಕೇಳಬೇಕು ಅಂತಂದ್ರೆ ಆ ವಿಠಲಯ್ಯ ಯೂಟ್ಯೂಬ್ ಚಾನೆಲ್ ಥ್ರೂ ಇವಳ ಒಂದಷ್ಟು ಆಲ್ಬಮ್ ಸಾಂಗ್ಸ್ಗಳು ಹೊರಗೆ ಬರ್ತಾ ಇದೆ. ಸೊ ಇದ್ರ ಆಫರ್ ಬಂದಿದ್ದು ಹೇಗೆ ಅಂತ ಹೇಳಿ? ಅಂದ್ರೆ ನಾವು ಫೇಸ್ಬುಕ್ ಅಲ್ಲಿ ಇವ್ರದ್ದು ಮಕ್ಕಳದು ಹಾಡುಗಳನ್ನ ಹಾಕ್ತಾ ಇದ್ವಿ. ಸೊ ಅದು ತುಂಬಾ ಜನಕ್ಕೆ ರೀಚ್ ಆಗ್ತಾ ಇತ್ತು. ಸೊ ಹೀಗೆ ರೀಚ್ ಆಗಿ ಒಬ್ರು ನಿಜ್ನರು ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು, ಈ ತರ ವಿಜಯ್ ಕೃಷ್ಣ ಅಂತ ಒಬ್ರಿದ್ದಾರೆ, ಅವರು ಈಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಅವರು 2-3 ಮೂವೀಸ್ಗೂ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ಅವರು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ತರ ಮಕ್ಕಳದು ಹಾಡಿದೆ, ನಾವು ಈ ತರ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅವಾಗ ಅವ್ರಂದ್ರು ಸರಿ ನೀವು ಮತ್ತು ವಿಡಿಯೋಸ್ನ ಕಳಿಸಿ ಅಂತ ಅಂದ್ರು. 3-4 ವಿಡಿಯೋಸ್ ಇತ್ತು ಇವ್ರು ಹಾಡಿರೋದು, ಕಳಿಸ್ದೆ. ಆಮೇಲೆ ಅವ್ರು ಆಡಿಷನ್ ಮಾಡೋಣ, ಆನ್ಲೈನಲ್ಲೇ ಆಡಿಷನ್ ಮಾಡಿದ್ರು, ಯಾವ್ಯಾವ ಹಾಡು ಬರುತ್ತೆ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿರಿ, ಒಂದು ಪಲ್ಲವಿ ಹಾಡ್ಲಿ ಸಾಕು ಅಂತ ಹೇಳಿದ್ರು. ಸರಿ, ಅವಳದು ಡ್ಯಾನ್ಸ್ ಐಡಿಯಾನೇ ಇರಲಿಲ್ಲ ನಮಗೆ. ಅವರು ಅಷ್ಟೊಂದು ಅಯ್ಯೋಳು ಮಾಡ್ತಾಳೋ ಇಲ್ವೋ, ಇವಳೊಬ್ಳೆ ಹಾಡೋದಾದ್ರೆ ಹಾಡ್ಲಿ ಅಷ್ಟೇ, ಅವಳು ಕೋಆಪ್ರೇಟ್ ಮಾಡಲಿಲ್ಲ ಅಂದ್ರೆ ಬೇಡ ಡ್ಯಾನ್ಸು ಅಂತ ಹೇಳಿದ್ರು ಅವಾಗ ರಾಮನಾಮವೆಂಬುಗೆ. ಬಟ್ ಆಮೇಲೆ ಅದೇ ಕ್ಲಿಕ್ ಆಗಿದ್ದು, ಅವಳು ಡ್ಯಾನ್ಸು ಇವಳು ಹಾಡು ಕಾಂಬಿನೇಷನ್. ಸೊ ಹಾಗಾಗಿ ವಿಜಯ್ ಕೃಷ್ಣ ಅವ್ರಿಗೂ ಅವರು ಥ್ಯಾಂಕ್ಸ್ ಹೇಳ್ಬೇಕು. ಮಕ್ಕಳು ಒಂಚೂರು ಸ್ಟ್ರೈನೇ ಮಾಡಲ್ಲ ಅವರು, ಆಡಿಯೋ ರೆಕಾರ್ಡಿಂಗ್ ಅಲ್ಲೂ ಅಷ್ಟೇ, ಇವಳಿಗೂ ಅಷ್ಟೇ. ನೀನು ಹೆಂಗೆ ಬರುತ್ತೋ ಹಂಗೆ ಹಾಡು, ನಾನು ಚೇಂಜ್ ಮಾಡಿ ಹೇಳ್ಕೊಡ್ತೀನಿ, ನಿನಗೆ ಫಸ್ಟ್ ನಿನಗೆ ಹೆಂಗೆ ಬರುತ್ತೋ ಹೆಂಗೆ ಕಲ್ತಿದ್ಯೋ ಹಂಗೆ ಹಾಡ್ಬಿಡು ಅಂತ. ಅದು ಹೆಂಗಿರುತ್ತೆ ಅಂತಂದ್ರೆ ಶೂಟಿಂಗ್ಸ್ ಹೇಗೆ ಅವರ್ಸ್ ಇರುತ್ತೆ ನಿಮಗೆ? ಫಸ್ಟ್ ಆಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಸ್ಟುಡಿಯೋದಲ್ಲೇ, ವಿಠಲಯ್ಯ ಸ್ಟುಡಿಯೋದಲ್ಲಿ. ಆಮೇಲೆ ಶೂಟಿಂಗ್ಗೆ ಔಟ್ಡೋರ್ ಶೂಟಿಂಗ್ ಮಾಡ್ತಾರೆ. ಅಂದ್ರೆ ಅದು ಶೂಟಿಂಗ್ ಹಾರ್ಡ್ಲಿ 1-2-3 hours ಅಷ್ಟೇ. ತುಂಬಾ ಸ್ಟ್ರೈನ್ ಮಾಡಲ್ಲ. ಒಂದ್ಸತಿಗೆ ಒಂದು ಸಾಂಗ್ ಮಾಡ್ತಾರೆ ದೇವಸ್ಥಾನಕ್ಕೆಲ್ಲ ಹೋದ್ರೆ, ಅದು ಫಸ್ಟ್ ಅವಳು ಶಾರ್ಟ್ ತೆಕ್ಕೊಂಡು ಆಮೇಲೆ ಮಿಕ್ಕಿದ್ದು ಅವಳು ಇಲ್ದೇ ಇರೋದನ್ನ ಇವಳಿಗೆ ಫಿಲ್ ಮಾಡ್ತಾರೆ. ಓಕೆ ಸರ್, ಖುಷಿ ಆಯ್ತು ಆ್ಯಕ್ಚುಲಿ ಇಷ್ಟು ಹೊತ್ತು ನಮ್ಮ ಜೊತೆಗೆ. ಸೊ ಮಕ್ಕಳ ಜರ್ನಿ ಏನು ಮಾತಾಡೋದು ಒಂಥರ ಪೇರೆಂಟ್ಸ್ಗಳಿಗೆ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕ್ವಾಲಿಟಿ ಆಫ್ ಟೈಮನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ. ಓಕೆ, ಥ್ಯಾಂಕ್ ಯು.